ಪರಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ತದೆ. ಅದೇ ರೀತಿ ಭೂಲೋಕದಲ್ಲಿ ದೇವರು ಆರಿಸಿಕೊಂಡ ಮಕ್ಕಳಾದ ನಾವೆಲ್ಲರೂ ಸೇರಿ ಆತನನ್ನು ಕೂಡ ನಾವು ಈ ದಿನದಲ್ಲಿ ಮಹಿಮೆ ಪಡಿಸೋಣ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ನಾವೊಂದು ನಿಮಿಷ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ. ಅಪ್ಪ, ನೀನು ನಮಗೋಸ್ಕರ ಜನಿಸಿ ಬಂದಾತನಾಗಿದ್ದೆ. ಕತ್ತಲೆ ಇದ್ದ ಈ ಲೋಕಕ್ಕೆ ಬೆಳಕು ಕೊಡುವುದಕ್ಕಾಗಿ ನೀನು ಜನಿಸಿ ಬಂದಿದ್ದೆ ಸ್ವಾಮಿ. ಆ ಕತ್ತಲೆಯೊಳಗಿದ್ದ ನಮ್ಮನ್ನು ಕೂಡ ದೇವರೇ ನೀನು ಬೆಳಕಿಗೆ ನಡೆಸಿದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಮರಣದಿಂದ ಪಾರು ಮಾಡಿ ನಮ್ಮನ್ನು ನೀನು ಜೀವಕ್ಕೆ ಸೇರಿಸಿದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾಗಿ ನಿನ್ನ ಆರಿಸಿಕೊಂಡಿದ್ಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಆ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ಅಪ್ಪ ನೀನು ನಮ್ಮನ್ನು ಆರಿಸಿಕೊಂಡಿದ್ಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಆರಿಸಿಕೊಂಡದ್ದು ಮಾತ್ರವಲ್ಲದೆ ಅಪ್ಪ, ನೀನು ನಮ್ಮನ್ನು ಸ್ವಾಮಿ ನಿನ್ನ ಬೆಳಕಿನಲ್ಲಿಯೇ ನಮ್ಮನ್ನು ನಡೆಸ್ತಾ ಇದ್ದೀಯಪ್ಪ. ಸಮಾಧಾನದ ಪ್ರಭುವಾಗಿ ನಮ್ಮ ಕುಟುಂಬದಲ್ಲಿ ನೀನು ವಾಸ ಮಾಡುತ್ತಾ ಇದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲ ಅವಶ್ಯಕತೆಗಳನ್ನು ನೀನು ಪೂರೈಸ್ತಾ ಇದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮಾಧಾನದಲ್ಲಿರುವಂತೆ ನೀನು ಮಾಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನೆಲ್ಲ ಮಹೋಪಕಾರಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಈ ದಿನದಲ್ಲಿ ಅಪ್ಪ, ನಿನ್ನ ಮಕ್ಕಳಾದ ನಾವೆಲ್ಲರಿಗ ನಿನ್ನ ಸನ್ನಿಧಾನದಲ್ಲಿ ಸೇರಿ ನಿನ್ನನ್ನು ಆರಾಧಿಸಲು ಬಂದಿರುವಾಗ ನಮ್ಮೆಲ್ಲರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಏನಾದರೂ ತಪ್ಪುಗಳು, ಪಾಪಗಳು, ದೋಷಗಳು ಆಗಿರುವುದಾಗಿದ್ದರೆ ನಾವು ಕ್ಷಮೆಯನ್ನು ಬೇಡುತ್ತೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುತ್ತೇವಪ್ಪ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ಕ್ರೂಜೆಯ ಮರೆಯಲಿಟ್ಟು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆ ಬಂದಂಥ ಎಲ್ಲರೂ ಕೂಡ ಅನುಭವಿಸುತ್ತಾ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ಎಲ್ಲ ಭಾಗಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನೀನು ಆಳ್ವಿಕೆ ಮಾಡು ಸ್ವಾಮಿ. ದೇವರೇ, ಆರಾಧನೆಗೆ ಬಂದಂಥ ಪ್ರತಿಯೊಬ್ಬರೂ ಕೂಡ ದೇವರೇ ನಿನ್ನನ್ನು ಆರಾಧಿಸಿ ನಿನ್ನನ್ನು ಮಹಿಮೆ ಪಡಿಸಿ ಮನೆಗೆ ಹಿಂದಿರುಗುವಾಗ ಮಹಾ ಸಂತೋಷದಿಂದ ಅವರು ಹಿಂದಿರುಗಿ ಹೋಗ್ಲಿಕ್ಕಾಗುವಂಥ ಕೃಪೆಯನ್ನು ದಯಪಾಲಿಸಿಕೊಡು. ಇನ್ನೂ ಕೂಡ ಅನೇಕ ಆತ್ಮಗಳು ಬರಲಿಕ್ಕಿದ್ದಾರೆಪ್ಪ. ಅವರು ಕೂಡ ದಾರಿಯಲ್ಲಿ ಸುರಕ್ಷಿತವಾಗಿ ಬಂದು ನಮ್ಮೊಂದಿಗೆ ಸೇರಿ ಆರಾಧಿಸ್ಲಿಕ್ಕಾಗುವಂಥ ಕೃಪೆ ಕೊಡು ಸ್ವಾಮಿ. ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ದೇವರಾದ ಕರ್ತನನ್ನು ಸ್ತುತಿಸಿ ಆರಾಧಿಸಿ ಆತನ ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ. ನಮಗೋಸ್ಕರ ಜನಿಸಿ ಬಂದಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ಸ್ತೋತ್ರ ತಂದೆ. ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯ ದೇವರು ಸ್ವಾಮಿ. ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಒಳ್ಳೆಯ ದೇವರು ನೀನಾಗಿದ್ಯಪ್ಪ. ನೀನು ಜಗತ್ ರಕ್ಷಕನಾಗಿದ್ದಿ ಸ್ವಾಮಿ. ಅಪ್ಪ, ಎಲ್ಲರನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಇಳಿದು ಬಂದಂಥ ದೇವರು ನೀನಾಗಿದ್ದಿ ಸ್ವಾಮಿ. ಆ ಪರಿಶುದ್ಧವಾದ ಕನ್ಯೆಯ ಉದರದಲ್ಲಿ ಅಪ್ಪ ನೀನು ಪರಿಶುದ್ಧವಾಗಿ ನೀನು ಜನಿಸಿ ಬಂದಂಥ ದೇವರು ನೀನಾಗಿದ್ಯಪ್ಪ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ ರಾಜ. ಅಪ್ಪ, ಹೌದು ಸ್ವಾಮಿ, ನಿನ್ನ ಒಳ್ಳೆತನವನ್ನು ನಾವು ಎಷ್ಟು ಹೊಗಳಿದರೂ ಸಾಕಾಗೋದಿಲ್ಲ ಸ್ವಾಮಿ. ಯಾಕಂದ್ರೆ ನೀನು ಅಷ್ಟು ಒಳ್ಳೆಯದನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ದೇವರು ನೀನಾಗಿದ್ದಿ ಸ್ವಾಮಿ. ಕುರುಡರಾಗಿದ್ದ ನಮ್ಮನ್ನು ಅಪ್ಪ ನೀನು ನಮ್ಮ ಕಣ್ಣುಗಳನ್ನಪ್ಪ ನೀನು ತೆರೆದಿದ್ದಿ ಸ್ವಾಮಿ. ನಮ್ಮ ಆತ್ಮಿಕ ಕಣ್ಣುಗಳನ್ನು ನೀನು ತೆರೆದಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ.
ನಮ್ಮನ್ನು ನೀನು ಪರಿಶುದ್ಧನಾದ ದೇವರಾಗಿರುವುದರಿಂದ ನಾವು ಕೂಡ ಶುದ್ಧರಾಗಿ ಜೀವಿಸುವಂತೆ ಬಯಸುವಂತ ದೇವರು ನೀನಾಗಿದ್ದೆಪ್ಪ. ನಮ್ಮನ್ನು ಶುದ್ಧೀಕರಿಸು ರಾಜ, ಶುದ್ಧೀಕರಿಸು ಸ್ವಾಮಿ. ಹಾಲೆಲೂಯ. ಸ್ತೋತ್ರ ತಂದೆ, ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ವಂದನೆ ರಾಜ. We worship you. Glorify your name. Hallelujah. ಸ್ತೋತ್ರ ತಂದೆ. Thank you Jesus. ಬೆತ್ಲೆಹೇಮ ಗೋದಲಿಯೊಳು ಮಲಗಿದ ಯೇಸು ರಾಜನು, ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ಬೆತ್ಲೆಹೇಮ ಗೋದಲಿಯೊಳು ಮಲಗಿದ ಯೇಸು ರಾಜನು, ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು, ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು. ಶುದ್ಧರಾಗುವಂತೆ ನಮ್ಮನು ಶುದ್ಧೀಕರಿಸು ಶ್ರೀ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಪ್ರೀತಿ ನಾಯಕ ಯೇಸು ಕ್ರಿಸ್ತನೇ, ಮೋಕ್ಷ ಬಿಟ್ಟು ನರನ ರೂಪವಾ. ಪ್ರೀತಿ ನಾಯಕ ಯೇಸು ಕ್ರಿಸ್ತನೇ, ಮೋಕ್ಷ ಬಿಟ್ಟು ನರನ ರೂಪವಾ. ತಾಳಿದನು ಲೋಕದಲ್ಲಿಯೇ ನಾರನಾಗಿ ಜನಿಸಿ ಬಂದನು. ತಾಳಿದನು ಲೋಕದಲ್ಲಿಯೇ ನಾರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು, ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು, ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಕುರುಡರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾದನು. ಕುರುಡರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾದನು. ಪಾರದೇವ ಪ್ರೀತಿಗಾಗಿಯೇ ನಾರನಾಗಿ ಜನಿಸಿ ಬಂದನು. ಪಾರದೇವ ಪ್ರೀತಿಗಾಗಿಯೇ ನಾರನಾಗಿ ಜನಿಸಿ ಬಂದನು. ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು, ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಶುದ್ಧನು. ಶುದ್ಧರಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ. ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ, ಉತ್ಸವ ಉತ್ಸವ ಮಾನವರಿಗೆ. ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು, ಸಂತೋಷ
ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಬೆಳಕೊಂದು ಭುವಿಯಲ್ಲಿ ಬಂದಿತು ಕತ್ತಲೆಯ ಭಯವನ್ನು ದೂರ ಮಾಡಲು ಬೆಳಕೊಂದು ಭುವಿಯಲ್ಲಿ ಬಂದಿತು ಕತ್ತಲೆಯ ಭಯವನ್ನು ದೂರ ಮಾಡಲು ದಾರಿ ತಪ್ಪಿದವರಿಗೆಲ್ಲ ದಾರಿ ತೋರ ಬಂದನು ಯೇಸು ರಾಜ ನಮಗಾಗಿ ಜನಿಸಿ ಬಂದನು ದಾರಿ ತಪ್ಪಿದವರಿಗೆಲ್ಲ ದಾರಿ ತೋರ ಬಂದನು ಯೇಸು ರಾಜ ನಮಗಾಗಿ ಜನಿಸಿ ಬಂದನು ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಕೇಳಿಸಿತು ಇಂಪಾದ ರಾಗವು ಹರ್ಷದಿಂದ ಹಾಡಿದರು ದೇವದೂತರು ಕೇಳಿಸಿತು ಇಂಪಾದ ರಾಗವು ಹರ್ಷದಿಂದ ಹಾಡಿದರು ದೇವದೂತರು ಉನ್ನತದಿ ದೇವ ಮಹಿಮೆ ಭುವಿಯಲ್ಲಿ ಸಮಾಧಾನ ಶುಭವಾರ್ತೆಯನ್ನನ್ನು ಸಾರಿಸಿದರು ಉನ್ನತದಿ ದೇವ ಮಹಿಮೆ ಭುವಿಯಲ್ಲಿ ಸಮಾಧಾನ ಶುಭವಾರ್ತೆಯನ್ನನ್ನು ತಿಳಿಸಿದರು ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಉತ್ಸವ ಉತ್ಸವ ಮಾನವರಿಗೆ ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು ಸಂತೋಷಿಸಿ ಸಂತೋಷಿಸಿ ಉಲ್ಲಾಸದಿಂದ ಹಾಡೋಣ ಇಂದು ಉತ್ಸವ ಉತ್ಸವ ಮಾನವರಿಗೆ 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 ಹಾಲೆಲೂಯ ಸ್ತೋತ್ರ ಸ್ವಾಮಿ ದಾರಿ ತಪ್ಪಿದವರನ್ನು ಸ್ವಾಮಿ ಅಪ್ಪ ನೀನು ಹುಡುಕಿ ಬಂದು ರಕ್ಷಿಸಿದ ದೇವರು ನೀನು ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ ನೀನು ಜನಿಸಿ ಬಂದದ್ದು ಮಾತ್ರವಲ್ಲ ಸ್ವಾಮಿ ನಿನ್ನ ಮಕ್ಕಳು ಸಂತೋಷದಿಂದ ಸಮೃದ್ಧಿಯಾಗಿ ಜೀವಿಸಬೇಕೆಂಬುದಾಗಿ ಅಪ್ಪ ನೀನು ಬಯಸುವ ದೇವರು ಆಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ ನಮ್ಮ ಸಂತೋಷಕ್ಕೆ ಕಾರಣನಾದ ದೇವರೇ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಸ್ತೋತ್ರ ರಾಜ ಬೇಟೆಗಾರನ ಬಲೆಯಿಂದ ನಮ್ಮನ್ನು ಬಿಡಿಸಿದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ ನೀನೇ ಸಯ್ಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ ನೀನೇ ಸಯ್ಯ ನನ್ನ ಐಶ್ವರ್ಯ ನೀನೇ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ ನೀನೇ ಸಯ್ಯ ನನ್ನ ಆಧಾರ ನೀನೇ ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ ನೀನೇ ಸಯ್ಯ ನನ್ನ ಐಶ್ವರ್ಯ ನೀನೇ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ
ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్ಯ. ಹೌದು ಸ್ವಾಮಿ, ನಿನ್ನ ಮರೆ ಹೊಕ್ಕಿರುವಂತ ನಾವು ಭಾಗ್ಯವಂತರು, ನಾವು ಧನ್ಯರು ಸ್ವಾಮಿ. ನಮ್ಮ ಕುಟುಂಬ, ಹೌದು ಸ್ವಾಮಿ, ಎಲ್ಲ ನಾವು ಧನ್ಯರಾಗಿದ್ದೇವೆ ಸ್ವಾಮಿ. ಅಪ್ಪ, ನಾವು ನಿನ್ನನ್ನೇ ದೃಷ್ಟಿಸುವರಾಗಿದ್ದೇವೆ, ನಾವು ನಿನ್ನನ್ನೇ ಸೇವಿಸುವರಾಗಿದ್ದೇವೆ, ನಾವು ನಿನ್ನನ್ನೇ ಆರಾಧಿಸುವರಾಗಿದ್ದೇವೆ. ಈ ಒಂದು ಭಾಗ್ಯ ಪದವಿ ಅಪ್ಪ ನೀನು ನಮಗೆ ಕೊಟ್ಟಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ ರಾಜ. ಇಕ್ಕಟ್ಟು ಬರುವಾಗ ಅಪ್ಪ ನೀನು ನಮ್ಮ ಜೊತೆಯಲ್ಲಿರುವಂತ ದೇವರಾಗಿದ್ದೀಯಪ್ಪ. ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನೀನು ನಮಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದೀಯಪ್ಪ. ಎಂಥ ಪರಿಸ್ಥಿತಿ ಬಂದರೂ ಕೂಡ ದೇವರೇ, ಆ ಪರಿಸ್ಥಿತಿಯ ಮಧ್ಯದಲ್ಲಿ ಅಪ್ಪ ನೀನು ನಮ್ಮೊಂದಿಗಿದ್ದೀಯಪ್ಪ. ನಿನಗೆ ಸ್ತೋತ್ರ ರಾಜ. ಆಪತ್ತಿನ ಕಾಲದಲ್ಲಿ ಅಪ್ಪ ನೀನು ದುರ್ಗವಾಗಿ ನಮ್ಮ ಬಳಿಗೆ ಬರುವಂತ ದೇವರು ನೀನಾಗಿದ್ದೀಯಪ್ಪ. ಆಪತ್ ಕಾಲದಲ್ಲಿ ಒಂದು ಮಿತ್ರನಾಗಿ ನೀನೇ ನಮ್ಮ ಜೊತೆಯಲ್ಲಿರುವಂತ ದೇವರಾಗಿದ್ದೀಯಪ್ಪ. ನಮ್ಮ ಒಳ್ಳೆ ರಕ್ಷಕನೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನೇ ನಾನೋಡುವೆ, ನಿನ್ನನ್ನೇ ನಾ ಸೇವಿಸುವೆ, ನಿನ್ನನ್ನೇ ನಾನೋಡುವೆ, ನಿನ್ನನ್ನೇ ನಾ ಸೇವಿಸುವೆ, ನಿನ್ನನ್ನೇ ದೃಷ್ಟಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ದೃಷ್ಟಿಸುವೆ, ನಿನ್ನನ್ನೇ ಆರಾಧಿಸುವೆ. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ. ಇಕ್ಕಟ್ಟು ಬರುವಾಗ ಹತ್ತಿರ ಇರುವೆ, ಆಪತ್ತು ಬರುವಾಗ ಆಪ್ತನಾದೆ. ಇಕ್ಕಟ್ಟು ಬರುವಾಗ ಹತ್ತಿರ ಇರುವೆ, ಆಪತ್ತು ಬರುವಾಗ ಆಪ್ತನಾದೆ. ನೀ ನನ್ನ ಬಂಡೆಯು, ನೀ ನನ್ನ ಕೋಟೆಯು, ನೀ ನನ್ನ ನಿರೀಕ್ಷೆಯು, ನೀ ನನ್ನ ಸರ್ವವು, ನೀ ನನ್ನ ಬಂಡೆಯು, ನೀ ನನ್ನ ಕೋಟೆಯು, ನೀ ನನ್ನ ನಿರೀಕ್ಷೆಯು, ನೀ ನನ್ನ ಸರ್ವವು. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ. ಒಳ್ಳೆಯ
ಕೊರತೆಯಾಗಿ ಹೋಗನೆ ನನ್ನನ್ನು ರಕ್ಷಿಸಲು ನನಗಾಗಿ ಬಂದವನೇ ನೀ ನನ್ನ ಕುರುಬಾನು ನೀ ನನ್ನ ನಲ್ಲಾನು ನೀ ನನ್ನ ರಕ್ಷಕನು ನೀ ನನ್ನ ದೇವರು ನೀ ನನ್ನ ಕುರುಬಾನು ನೀ ನನ್ನ ನಲ್ಲಾನು ನೀ ನನ್ನ ರಕ್ಷಕನು ನೀ ನನ್ನ ದೇವರು ಕೊರತೆಯಾಗಿ ಭಗವಾನೇ ನನ್ನನ್ನು ರಕ್ಷಿಸಲು ನನಗಾಗಿ ಬಂದವನೇ ಒಳ್ಳೆಯ ಕುರುಬಾನೆ ಕೊರತೆಯಾಗಿ ಭಗವಾನೇ ನನ್ನನ್ನು ರಕ್ಷಿಸಲು ನನಗಾಗಿ ಬಂದವನೇ ನೀ ನನ್ನ ಕುರುಬಾನು ನೀ ನನ್ನ ನಲ್ಲಾನು ನೀ ನನ್ನ ರಕ್ಷಕನು ನೀ ನನ್ನ ದೇವರು ನೀ ನನ್ನ ಕುರುಬಾನು ನೀ ನನ್ನ ನಲ್ಲಾನು ನೀ ನನ್ನ ರಕ್ಷಕನು ನೀ ನನ್ನ ದೇವರು ಹಾಲೆಲೂಯಾ ಪ್ರಿಯರೇ, ಆತನ ಮಕ್ಕಳಾದ ನಮ್ಮಲ್ಲಿ ಆತನು ಜನಿಸಿದ್ದಾನೆ. ಸರಿಸುಮಾರು 2025 ವರ್ಷದ ಹಿಂದೆ ಈ ಭೂಲೋಕದಲ್ಲಿ ಜನಿಸಿ ಬಂದ ಆತನು ನಮ್ಮ ಹೃದಯದಲ್ಲಿ ಹೊಳೆದಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿಜವಾಗಿಯೂ ಆತನು ಆರಾಧನೆಗೆ ಯೋಗ್ಯನು, ನಿಜವಾಗಿಯೂ ಆತನು ಮಹಿಮೆಗೆ ಯೋಗ್ಯನು, ನಿಜವಾಗಿಯೂ ಆತನು ಘನತೆಗೆ ಯೋಗ್ಯನು. ಹಲ್ಲೆಲೂಯಾ. ಅದರಿಂದ ಹಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಆರಾಧನೆ
ರಾಜಾದಿರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ನಿನಗೆ ಸ್ತೋತ್ರ, ಒಡೆಯರ ಒಡೆಯನೇ ನಿನಗೆ ಸ್ತೋತ್ರ, ಅರಸರ ಅರಸನೇ ನಿನಗೆ ಸ್ತೋತ್ರ, ಉನ್ನತೋನ್ನತನೇ ನಿನಗೆ ಸ್ತೋತ್ರ, ಮಹೋನ್ನತನೇ ನಿನಗೆ ಸ್ತೋತ್ರ, ರಾಜಾದಿರಾಜ ನಿನಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ಹೊಳೆದ ಆತನೇ ನಿನಗೆ ಸ್ತೋತ್ರ. ಎಲ್ಲ ಬಾಯಿಗಳು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಲು ರಖೌಲ ರಬ ಹಸೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್, ನೀನು 2025 ವರ್ಷದ ಹಿಂದೆನೆ ಭೂಲೋಕಕ್ಕೆ ಕರ್ತನೆ ಬಂದಿದೆ ಸ್ವಾಮಿ. ಮತ್ತು ಸುವಾರ್ತೆಯ ಮೂಲಕ ನಂಬಿಕೆಯಿಂದ ನಮ್ಮ ಹೃದಯದಲ್ಲಿ ನೀನು ಹೊಳಿತಾ ಇರೋದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Thank you, Jesus. Oh, we give glory, 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 glory. Shekrom randal hebo. Aradane, aradane, stuti aradane, aradane. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಮುಂಜಾನೆಯಲು ಸಂಜೆಯಲು ಆರಾಧನೆ ಅಪ್ಪ ನಿನಗೆ. ಮುಂಜಾನೆಯಲು ಸಂಜೆಯಲು ಆರಾಧನೆ ಅಪ್ಪ ನಿನಗೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಮುಂಜಾನೆಯಲು ಸಂಜೆಯಲು ಆರಾಧನೆ ಅಪ್ಪ ನಿನಗೆ. ಮುಂಜಾನೆಯಲು ಸಂಜೆಯಲು ಆರಾಧನೆ ಅಪ್ಪ ನಿನಗೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ನಿನಗೆ ರಾಜ, ಎಲ್ಲ ಮಹತ್ವ ನಿನಗೆ ಸ್ವಾಮಿ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾದಂಥ ದೇವರು. ಥ್ಯಾಂಕ್ ಯು ಲಾರ್ಡ್. ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಲೋಕ ಇಡೀ ಕ್ರಿಸ್ತ ಜಯಂತಿಯನ್ನ ಆಚರಿಸಿರುವಾಗ ನಿನ್ನ ಮಕ್ಕಳಾದ ನಾವುಗಳು ಕೂಡ ದೇವರೇ, ನೀನು ಲೋಕದಲ್ಲಿ ಮಾತ್ರ ಜನಿಸಿದಲ್ಲ, ನಮ್ಮ ಹೃದಯದಲ್ಲಿ ಕೂಡ ಜನಿಸಿದ್ದೆ ಎಂಬುದಕ್ಕಾಗಿ ಈ ಹೊತ್ತು ಮಾತ್ರವಲ್ಲದೆ ಪ್ರತಿ ದಿನ ನಿನ್ನಲ್ಲಿ ಸಂತೋಷಿಸುವವರನ್ನಾಗಿ ನಮ್ಮ ನೀನು ಮಾಡಿರೋದಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು. ಹೋಲಿ ಸ್ಪಿರಿಟ್, ಟೇಕ್ ಯುವರ್ ಕಂಟ್ರೋಲ್. ನಿನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ನಡೆಸು ಸ್ವಾಮಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ ನೆರವೇರಲಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಬನ್ನಿ, ಮುಂದೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದಲ್ಲಿ ಜಗತ್ತಿನ ಎಲ್ಲ ಕಡೆಯಲ್ಲಿ ಈ ಕ್ರಿಸ್ಮಸ್ ಆಚರಣೆ, ನಿನ್ನೆ ಮತ್ತು ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡುತ್ತಾ ಬರ್ತಾ ಇದ್ದಾರೆ ಅಲ್ವಾ? ಹೌದಲ್ವಾ? ಎಸ್ ಆರ್ ನೋ? ಜಗತ್ತು ಇವತ್ತು ಸಂಭ್ರಮಿಸ್ತಾ ಇದೆ. ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿದೆ. ಈ ನಾರ್ತ್ ಇಂಡಿಯಾದಲ್ಲಿ ಕ್ರಿಸ್ತನ ಜನನವನ್ನು ನೆನೆಸಿಕೊಂಡು ನಾರ್ತ್ ಇಂಡಿಯಾ ಅಲ್ಲಿ ಜನರು ಸಂಭ್ರಮಿಸಿದ ರಸ್ತೆಗೆ ಇಳಿದಿದ್ದಾರೆ. ಜನರು ರಸ್ತೆಗೆ ಇಳಿದ ಅಂದರೆ ದಾಂಧಲೆ ಮಾಡೋದಕ್ಕಾಗಲ್ಲ. ಹಲ್ಲೆಲೂಯಾ.
ಹಾಡನ್ನು ಹಾಡುತ್ತಾ, ಸ್ತುತಿಯನ್ನು ಹಾಡುತ್ತಾ, ರೋಡಲ್ಲಿ ಫುಲ್ಲು ಇಷ್ಟು ಅಗಲ ರೋಡ್ ಒಂದು ನಾನು ನೋಡಿದ್ದು, ಅಲ್ಲಿಂದ ಅಲ್ಲಿವರೆಗೆ ಫುಲ್ಲು ಜನ ಹೋಗ್ತಾ ಇದ್ದಾರೆ. ಎಲ್ಲ ರೆಡ್ ಟೊಪ್ಪಿ ಹಾಕಿಕೊಂಡು ಒಂದೇ ರೀತಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಸಂಭ್ರಮಿಸುವಂಥ ಜನರಲ್ಲಿ ಕೆಲವರು ಈ ಡಿಸೆಂಬರ್ 24 ಅಥವಾ 25 ಮಾತ್ರ ಸಂಭ್ರಮಿಸ್ತಾರೆ. ಕ್ರಿಸ್ತನು ಜನಿಸಿದ್ದಾನೆಂಬುದಾಗಿ ಖುಷಿ ಪಡ್ತಾರೆ. ಮತ್ತೆ ಆ ಖುಷಿಯಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಯಾರು ಕ್ರಿಸ್ತನ ಜನನದ ಸಂದೇಶವನ್ನು ನಿಜವಾಗಿ ತಿಳಿದುಕೊಂಡಿದ್ದಾರ, ಯಾರು ಕ್ರಿಸ್ತನ ಜನನದ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದಾರ, ಅವರು ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ತನ ಜನನದ ನಿಮಿತ್ತವಾಗಿ ಪ್ರತಿದಿನ ಸಂತೋಷಿಸುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕ ರಕ್ಷಕನ ಜನನದ ಸಂದೇಶದ ಪ್ರಕಟಣೆ ಯಾರಿಗೆ ಆಗಿರ್ತದ, ಅವರು ಎವ್ರಿ ಡೇ ಹೇಳುವಾಗ ಥ್ಯಾಂಕ್ ಯು ಜೀಸಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಲಾರ್ಡ್, ನಿನ್ನೊಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸ್ತೋತ್ರ ಸಲ್ಲಿಸುವ ಗುಂಪಲ್ಲಿ ನಾವು ಕೂಡ, ನೀವು ಕೂಡ ಇದ್ದೀರಿ. ಹಲ್ಲೆಲೂಯಾ. ಎಸ್ ಆರ್ ನೋ? ಹೌದಲ್ವಾ? ನಮ್ಮ ಸಂತೋಷ ವರ್ಷಕ್ಕೊಮ್ಮೆ ಬರುವಂಥ ಸಂತೋಷ ಅಲ್ಲ. ಹಲ್ಲೆಲೂಯಾ. ನಾವು ಕ್ರಿಸ್ತ ಜನನದ ಆ ಸಂದೇಶದ ಮರ್ಮವನ್ನು ತಿಳಿದುಕೊಂಡು ಆತನ ಮೇಲೆ ಇಟ್ಟ ನಂಬಿಕೆಯ ನಿಮಿತ್ತವಾಗಿ ಕ್ರಿಸ್ತನು ನಮ್ಮಲ್ಲಿ ಜನಿಸಿರುವುದರಿಂದ ನಾವು ಪ್ರತಿದಿನ ಏನಾಗಿದ್ದೇವೆ? ಪ್ರತಿದಿನ ನಾವು ಸಂತೋಷಿಸುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಇಲ್ಲಿ ಪ್ರತಿದಿನ ಕ್ರಿಸ್ತನಲ್ಲಿ ಸಂತೋಷಿಸ್ತಾ ಇಲ್ಲ? ನೋಡುವ ಕೈ ಎತ್ತಿ. ಒಂದು ಕೈಗಳು ಕೂಡ ಕಾಣುವುದಿಲ್ಲ. ದೇವರಿಗೆ ಸ್ತೋತ್ರ. ಅದರ ಅರ್ಥ ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಜನಿಸಿದ್ದಾನೆ. ಹಲ್ಲೆಲೂಯಾ. ಆ ಕ್ರಿಸ್ತನ ಜನನದ ಮಹಿಮೆ ಮರ್ಮ ಅದು ಬಹಳ ಅತಿಶಯವಾದಂಥದ್ದು. ಓಕೆ, ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ಲೂಕನ ಸುವಾರ್ತೆ, ಅದು 2ನೇ ಅಧ್ಯಾಯ, ಲೂಕ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 8 to 13, 8ರಿಂದ 13 ವಚನಗಳನ್ನು ಓದೋಣ. ಲೂಕ 2ನೇ ಅಧ್ಯಾಯ 8ರಿಂದ 13ನೇ ವಚನ. ಒಬ್ಬರು ಸ್ಪಷ್ಟವಾಗಿ ಓದುವವರು ಓದಿ. ಓಕೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಲ್ಲೆಲೂಯಾ. ವರ್ಷಕ್ಕೆ ಒಮ್ಮೆ ಆದರೂ ಈ ವಾಕ್ಯಗಳು ನಮಗೆ ಓದಲಿಕ್ಕೆ ಕೇಳಲಿಕ್ಕೆ ಜಾಸ್ತಿ ಸಿಗ್ತದೆ. ವರ್ಷಕ್ಕೊಮ್ಮೆ, ಮಧ್ಯದಲ್ಲಿ ಅಪರೂಪ ಅಲ್ವಾ? ಎನಿವೆ, ಥ್ಯಾಂಕ್ ಗಾಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಲ್ಲಿ 8ನೇ ವಚನದಲ್ಲಿ ನಾವು ಓದಿದ ಪ್ರಕಾರ ಅಲ್ಲಿ ನೋಡುವಾಗ, ಆ ಸೀಮೆಯಲ್ಲಿ 8ನೇ ವಚನ ಹೀಗೆ ಹೇಳ್ತದೆ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು 8 ಮತ್ತು 9 ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಕುರುಬರ ವಿಚಾರ ಯಾವಾಗಲೂ ನಾವು ಕೇಳಿಸ್ತಾ ಇರ್ತೇವೆ. ಡಿಸೆಂಬರ್ ಮಂತಲ್ಲಿ ಭಾಳಷ್ಟು ಕೇಳಿಸ್ತಾ ಇರ್ತೇವೆ. ಕುರುಬರಿರ್ಬೋದು, ಜೋಯಿಷರಿರ್ಬೋದು, ಮರಿಯಾ, ಜೋಸೆಫ್, ಇವರ ಕುರಿತಾಗಿ ಜಾಸ್ತಿ ಕೇಳ್ತಾ ಇರ್ತೇವೆ. ಆದರೆ
ಪ್ರತಿ ಸಾರಿ ಎಷ್ಟು ಕೇಳಿದ್ರು ಅಷ್ಟು ಹೊಸ ಹೊಸ ಸಂಗತಿಗಳು, ಅದರಲ್ಲಿರುವಂಥ ಒಂದು ಗೂಢಾರ್ಥಗಳನ್ನು ದೇವರು ಪ್ರಕಟಿಸ್ತಾ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 8 ಮತ್ತು 9ನೇ ವಚನದಲ್ಲಿ ನೋಡುವಾಗ, ಕುರುಬರು ಕುರಿಗಳನ್ನು ಕಾಯ್ತಾ ಹೊಲದಲ್ಲಿದ್ದಾಗ ದೇವದೂತರ ಒಂದು ದರ್ಶನ ಅವರಿಗೆ ಆಗುವಂಥ ಒಂದು ಘಟನೆ ಅಲ್ಲಿ ಅಲ್ವಾ. ಇದು ರಿಯಲ್, ಇದು ನಡೆದಂಥ ಒಂದು ಘಟನೆ. ಓಕೆ, ಈಗ ಕುರುಬರು ಅನ್ನುವಾಗ ನಾನು ಸ್ವಲ್ಪ ಜೂವಿಷ್ ಯಹೂದಿ ಕುರುಬರ ಕುರಿತಾಗಿ, ಅಲ್ಲಿದ್ದಂಥ ಇಸ್ರೇಲಿದ್ದಂಥ ಕುರಿ ಕಾಯುವಂಥ ಕುರುಬರ ಕುರಿತಾಗಿ ಸ್ವಲ್ಪ ನಾನು ನೋಡಿದೆ. ಅದರಲ್ಲಿ ಅವರೇನೆಂದರೆ, ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ ಕುರುಬರು. ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಾರೆ ಕುರಿಗಳನ್ನೆಲ್ಲ ಸಾಕೋದ್ರಲ್ಲಿ. ಆಮೇಲೆ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಹೋಗಿ ಅಲ್ಲಲ್ಲೇ ಟೆಂಟ್ಗಳನ್ನು ಹಾಕಿಕೊಂಡು ಅವರು ಸುತ್ತಾಡುತ್ತಾ ವರ್ಷಕ್ಕೆ ಒಮ್ಮೆ ಅವರು ತಮ್ಮ ಪ್ಲೇಸಿಗೆ ಬರುವಂಥವರಾಗಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲೇ ಇದ್ದಿದ್ದು ಮೇಯಿಸಿಕೊಂಡು ಬರ್ತಾರೆ. ಅಂಥ ಸಂದರ್ಭದಲ್ಲಿ ನೋಡಿ, ಹಾಗೆ ಕುರುಬರು ಯೇಸು ಜನಿಸಿದ ಸಂದರ್ಭದಲ್ಲಿ ಕುರುಬರು ಒಂದು ಹೊಲದಲ್ಲಿದ್ದಾಗ ಕರ್ತನ ದೂತನು ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಕರ್ತನ ದೂತನು ಪ್ರತ್ಯಕ್ಷನಾಗುವಾಗ ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನ ದೂತನು ಅಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವರ ಎದುರಲ್ಲಿ ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಈಗ ಯಾರು ಬಂದದಲ್ಲಿ? ದೇವರ ಮೆಸೆಂಜರ್ನವರು ಬಂದಿದ್ದಾರೆ, ಕರ್ತನ ದೂತನು ಬಂದಿದ್ದಾನೆ. ಈ ಕರ್ತನು ಅನ್ನುವಂಥ ಒಂದು ವರ್ಡ್ ಇದೆ ಅಲ್ಲ, ಅದು ಮೂಲ ಭಾಷೆಯ ಮೂಲಕ ನಮ್ಗೆ ಗೊತ್ತಾಗ್ತದೆ. ಆ ವರ್ಡ್ ಯೂಸ್ ಮಾಡೋದು ಒಬ್ಬನೇ ದೇವರಿಗೆ, ಯೆಹೋವನಿಗೆ ಮಾತ್ರ ಅದು ವರ್ಡನ್ನು ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ. ಅದರಿಂದ ಕರ್ತನ ದೂತರಂದರೆ ಯೆಹೋವನ ಒಂದು ದೂತರು. ಈ ದೂತರ ಗುಣಲಕ್ಷಣಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನೋಡೋದಾದರೆ 103ನೇ ಕೀರ್ತನೆಯಲ್ಲಿ 20ನೇ ವಚನವನ್ನು ನಾವು ಓದುವಾಗ, 103:20, ಕೆಲವರಿಗೆ ಭಯಪಟ್ಟೆ ಇರ್ಬೋದು. 103ನೇ ಕೀರ್ತನೆ 20ನೇ ವಚನ ಓದುವಾಗ, ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಅವರ ಗುಣಲಕ್ಷಣ ಏನೆಂದು ಗೊತ್ತಾಗ್ತದೆ, ಸ್ವಭಾವ ಏನಂತ ಗೊತ್ತಾಗ್ತದೆ. ಆತನ ಶಬ್ದಕ್ಕೆ ಕಿವಿ ಕೊಡುವವರಂತೆ ಅವರು. ಹಲ್ಲೆಲೂಯಾ. ಎರಡನೇದಾಗಿ ಆತನ ಆಜ್ಞೆಯನ್ನು ನೆರವೇರಿಸುವವರು. ಆತನ ಶಬ್ದಕ್ಕೆ ಕಿವಿ ಕೊಡ್ತಾರೆ, ಆತನ ಆಜ್ಞೆಯನ್ನು ಮಾತ್ರ ನೆರವೇರಿಸ್ತಾರೆ. ಹಲ್ಲೆಲೂಯಾ. ಮತ್ತು ನೆರವೇರಿಸುವವರು ಆ ರೀತಿ ಕಿವಿ ಕೊಟ್ಟು ಆಜ್ಞೆ ನೆರವೇರಿಸೋದ್ರಿಂದ ಅವರು ಪರಾಕ್ರಮಶಾಲಿಯಾಗಿದ್ದಾರೆ. ಮತ್ತೆ ಇನ್ನೊಂದು ವರ್ಡ್ ಏನು ಹೇಳ್ತದೆ ನೋಡ್ರಿ, ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಅವರು ಆತನ ಸೈನ್ಯ ಮಾತ್ರವಲ್ಲದೆ ಆತನ ಮೆಚ್ಚುಗೆಯನ್ನು ನೆರವೇರಿಸುವವರು ಎಂಬುದಾಗಿ ಹೇಳ್ತದೆ. ಇಲ್ಲಿ ದೂತರ ಕುರಿತಾಗಿ 3 ವಿಷಯಗಳನ್ನು ಗ್ರಹಿಸ್ಕೊಳ್ಬೋದಲ್ಲ. 20ನೇ ವಚನದಲ್ಲಿ 2 ವಿಚಾರ. ಏನು ವಿಚಾರ? ಶಬ್ದಕ್ಕೆ ಕಿವಿ ಕೊಡುವವರು ಮತ್ತು ಆತನ ಆಜ್ಞೆಯನ್ನು ನೆರವೇರಿಸುವವರು. 21ನೇ ವಚನದಲ್ಲಿ 3ನೇ ವಿಚಾರ, ಆತನ ಮೆಚ್ಚುಗೆಯನ್ನು ನೆರವೇರಿಸುವವರು. ಇಂಥ ದೂತರುಗಳು ಕುರುಬರ ಬಳಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಸಂದೇಶವನ್ನು ತರ್ತಾ ಇದ್ದಾರೆ. ಅಂಥ ದೂತರುಗಳು ದೇವರ ಮಾತನ್ನು ಕೇಳುವವರು, ದೇವರ ಆಜ್ಞೆಯನ್ನು ನೆರವೇರಿಸುವವರು, ದೇವರ ಮೆಚ್ಚುಗೆಯನ್ನು ನೆರವೇರಿಸುವವರು ಅಲ್ಲಿ ಬರುವಾಗ ಏನು ಬಂತಲ್ಲಿ? ಕರ್ತನ ಪ್ರಭೆಯು ಅವರ ಸುತ್ತಲೂ ಏನಾಯ್ತಂತೆ? ಕರ್ತನ ಪ್ರಭೆಯು ಅವರ ಸುತ್ತಲೂ ಹೊಳೆಯುತ್ತಂತೆ. ಹಲ್ಲೆಲೂಯಾ. ಏನಾದರೂ ಅರ್ಥ ಆಗ್ತಾ ಇದೆಯಾ? ಇಂಥ ಸೇವೆ ಮಾಡುವಂಥ ಆ ದೂತರುಗಳು ಬರುವಾಗ ಕರ್ತನ ಪ್ರಭೆಯು ಅವರ ಸುತ್ತಲೂ, ಯಾರ ಸುತ್ತಲೂ? ಕುರುಬರ ಸುತ್ತಲೂ ಪ್ರಕಾಶಿಸ್ತಂತೆ. ಹಲ್ಲೆಲೂಯಾ. ಏನಾದರೂ ಪಡ್ಕೊಳ್ತಾ ಇದ್ದೀರಾ? ಇಂಥ ಸೇವಕರು ಬರುವಾಗ ಹಲ್ಲೆಲೂಯಾ, ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸ್ತದೆ. ಹಲ್ಲೆಲೂಯಾ. ಈ ಪ್ರಭೆ ಏನು ಗೊತ್ತುಂಟ? ಕರ್ತನ ಪ್ರಭೆ ಅಂದರೆ ದೇವರ ಮಹಿಮೆ, ದೇವರ ಗ್ಲೋರಿ ಆ ಸಂದೇಶದ ಮೂಲಕ ಅಲ್ಲಿ ಇಳಿದು ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಈ ಗ್ಲೋರಿ ಬೇರೆ ಏನಲ್ಲ. ಹೀಬ್ರೂ ಚಾಪ್ಟರ್ 1:3 ನೋಡುವಾಗ, ಹೀಬ್ರೂ ಚಾಪ್ಟರ್ 1:3 ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಹೀಬ್ರೂ ಚಾಪ್ಟರ್ 1:3. ಈತನು ದೇವರ ಪ್ರಭಾವದ ಪ್ರಕಾಶವು. ನೋಡಿ, ಕ್ರಿಸ್ತನ ಕುರಿತಾಗಿ ಹೇಳ್ತದೆ, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಆ, ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಆ, ಪಾಪ ವಿಶುದ್ಧಿ ಮಾಡಿದ ಮೇಲೆ ಹ್ಮ್. ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಹಲ್ಲೆಲೂಯಾ. ಹಾಗಾದರೆ ದೇವರ ಪ್ರಭೆ ಬೇರೆ ಯಾರಲ್ಲ, ಅದು ಕ್ರಿಸ್ತನೇ, ಅಥವಾ ಕ್ರಿಸ್ತನ ಬೆಳಕೆ, ಅಥವಾ ದೇವರ ಮಹಿಮೆ ಬೇರೆ ಯಾರಲ್ಲ, ಅದು ಕ್ರಿಸ್ತನ ಬೆಳಕೆ. ಇನ್ನೊಂದು ಸಾರಿ ಹೇಳ್ತಾರೆ, ಅವರು ಬಂದಂಥ ಉದ್ದೇಶ ಏನು ಗೊತ್ತುಂಟ? ಯಾವ ಉದ್ದೇಶದಿಂದ ಅಲ್ಲಿ ಬಂದಿದ್ದಾರೆ? ದೂತರು ಕುರುಬರಿಗೆ ಕ್ರಿಸ್ತನ ಜನನದ ಸಂದೇಶವನ್ನು ತಗೊಂಡು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಇಚ್ಛೆಗೆ, ದೇವರ ಮೆಚ್ಚುಗೆಗೆ ಪಾತ್ರರಾದ, ದೇವರ ಆಜ್ಞೆಯನ್ನೇ, ದೇವರ ಚಿತ್ತವನ್ನೇ ನೆರವೇರಿಸುವವರು ಬಂದಾಗ, ಅವರ ಮೂಲಕ ಗಾಸ್ಪಲ್ ಬರುವಾಗ, ಗಾಸ್ಪಲ್ನ ಮೂಲಕ ಕ್ರಿಸ್ತನ ಬೆಳಕು ಅಲ್ಲಿ ಹೊಳಿತಾ ಇದೆ. ಇನ್ನೊಂದು ನೋಡ್ರಿ, ಯೋಹಾನ 1:14 ನಾವು ನೋಡುವಾಗ, ಜಾನ್ ಗಾಸ್ಪಲ್ 1:14 ನೋಡುವಾಗ, ಆ ವಾಕ್ಯವೆಂಬವನು ಆ, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಈಗಾಗಲೇ ಜನಿಸಿ ಬಂದಿದ್ದಾನೆ. ಶಿಷ್ಯರು ಗಾಸ್ಪಲ್ ಇಟ್ಕೊಂಡು ಕುರುಬರ ಹತ್ರ ಬರ್ತಾ ಇದ್ದಾರೆ. ಗಾಸ್ಪಲ್ ಇಟ್ಕೊಂಡು ಹೋಗುವವರೊಂದಿಗೆ ಕ್ರಿಸ್ತನ ಆ ಬೆಳಕು ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ 1ನೇ ಭಾಗದಲ್ಲಿ ಒಂದು ಪ್ರಶ್ನೆ ಹಾಕಿಕೊಂಡು ಕಲಿತುಕೊಳ್ಳೋಣ, ಅಥವಾ ಪ್ರಶ್ನೆ ಹಾಕಿಕೊಳ್ಳೋಣ. ಏನಂದರೆ, ಇವತ್ತು ಆತನ ಇಚ್ಛೆಯನ್ನು, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಯಾರು ಕಮಿಟ್ ಆಗಿದ್ದಾರೋ, ಆತನ ಸುವಾರ್ತೆಗೋಸ್ಕರ ಯಾರು ವೈರಾಗ್ಯವುಳ್ಳವರಾಗಿದ್ದಾರೋ, ಅವರ ಮೂಲಕ ಮಾತ್ರ ಕ್ರಿಸ್ತನ ಬೆಳಕು ಹೊಳೆಯುತ್ತದೆ. ಕುರುಬರ ಸುತ್ತಲೂ ಹೊಳೆದಂಥ ಬೆಳಕು ಯಾವುದಲ್ಲ? ಮಾನವರನ್ನು ರಕ್ಷಿಸುವ ಬೆಳಕು, ಮಾನವರನ್ನು ಉದ್ಧರಿಸುವ ಬೆಳಕು, ಮಾನವರ ಕಣ್ಣೀರನ್ನು ಹೊರೆಸುವಂಥ ಬೆಳಕು. ಆ ದೇವರ ಮಹಿಮೆಯ ಬೆಳಕೆ ಅಲ್ಲಿ ಏನಾಗಿದೆ ಗೊತ್ತಾ? ಪ್ರಕಾಶಿಸಿದೆ. ನಂತರ ನೋಡೋದಾದರೆ 8ನೇ ವಚನ, 9ನೇ ವಚನ, 10ನೇ ವಚನಕ್ಕೆ ಬರುವಾಗ ಎಲ್ಲಿ ಗೊತ್ತುಂಟ? ಯಾವುದರಲ್ಲಿ? ನಮ್ಮ ಮೊದಲ ಇದರಲ್ಲಿ 2 ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಅಲ್ಲಿ ಮುಂದಿನ ವಚನ ನಾವು ನೋಡುವಾಗ, ಆ ದೂತನು ಅವರಿಗೆ ಹೆದರಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಆ ಪ್ರಭೆ ಹೊಳೆಯುವಾಗ ತುಂಬ ಭಯ ಪಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಕುರುಬರಿಗೆ ಒಂದು ಭಯ ಇದ್ದದ್ದೇ. ಅವರು ಪಟ್ಟಣ ಬಿಟ್ಟು ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ತೋಳಗಳು ಮತ್ತು ಸಿಂಹಗಳು, ಹುಲಿಗಳು, ಕಾಡು ಮೃಗಗಳು ಬರುವುದು ಅದು ಸಹಜ. ನಾನು ನೋಡಿದ್ದೇನೆ. ನಾನು ನಾರ್ತ್ ಕರ್ನಾಟಕದಲ್ಲೆಲ್ಲ ಸೇವೆಗೆ ಹೋಗುವಾಗ ಪ್ರಿಯರೇ, ಅಲ್ಲಿ ನಾನು ನೋಡಿದೆ ಅಂತ ಗೊತ್ತಲ್ಲ, ಕುರಿ ಹಿಂಡಿನ ಜೊತೆ ಒಂದು 3-4 ನಾಯಿಗಳಾದರೂ ಇರ್ತದೆ. ಯಾಕೆ ಗೊತ್ತುಂಟ? ಕಾಯುವುದಕ್ಕೆ. ರಾತ್ರಿ ಏನಾದರೂ ಬಂದರೆ ಅವುಗಳು ಬೊಗಳ್ತದೆ. ಆಗ ಇವರು ದೊಣ್ಣೆ ಹಿಡ್ಕೊಂಡು ಮಲಗಿರ್ತಾರೆ. ದೊಣ್ಣೆ ಅಲ್ಲೇ ಪಕ್ಕದಲ್ಲೇ ಇರ್ತದೆ, ಮಲಗಿರ್ತಾರೆ. ಒಂದು 2 ದೊಡ್ಡ ಮಂದಿ ಆದರೆ ಒಂದು 3-4 ಜನ ಇರ್ತಾರೆ. ಅಲ್ಲಲ್ಲಿ ಒಂದೊಂದು ಕಾರ್ನರಲ್ಲಿ ಒಬ್ಬ ಮಲಗಿರ್ತಾನೆ. ಅವರಿಗೆ ಭಯ ಇತ್ತು. ಏನು ಭಯ ಅಂದರೆ, ಯಾವ ಕುರಿಗಳನ್ನು ಯಾವುದಾದ್ರೂ ಒಂದು ಕಾಡು ಪ್ರಾಣಿ ಬಂದು ಎತ್ಕೊಂಡು ಹೋಗ್ತದ ಅಂತ. ಈಗ ಅದರ ಮಧ್ಯೆ ಈ ದೂತನು ಬಂದು ಪ್ರಕಾಶಿಸುವಾಗ ಒಮ್ಮೆ ಭಯ ಪಡ್ತಾರೆ. ಆಗ ಆ ದೂತರು ಹೇಳಿದ್ದು, ಹೆದರಬೇಡ್ರಿ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಹೆದರಬೇಡ್ರಿ.
ಇಲ್ಲೊಂದು ವರ್ಡ್ ನನಗೆ ಬಹಳ ಸಂತೋಷ ತಂದ ವರ್ಡ್ ಏನು ಗೊತ್ತುಂಟ, ಜನರಿಗೆಲ್ಲ ಅಂತ ಬರೆದಿದೆ. ಖಾಲಿ ಅವರಿಗೆ ಇವರಿಗೆ, ಆ ಪಂಗಡದವ್ರಿಗೆ ಈ ಪಂಗಡದವ್ರಿಗೆ ಮಾತ್ರ ಅಲ್ಲ, ಜನರಿಗೆಲ್ಲ. ಭೂಲೋಕ ಅನ್ನುವಂಥದ್ದು ಏನಿದೆಯಾ ಅದರಲ್ಲಿ ಎಷ್ಟು ನಮೂನಿಯ ಜನರಿದ್ದಾರೋ, ಎಷ್ಟು ಕಲರ್ನ ಜನರಿದ್ದಾರೋ, ಎಷ್ಟು ಜಾತಿ ಮತ ಪಂಥದಲ್ಲಿರುವಂಥ ಜನರಿದ್ದಾರೋ ಎಲ್ಲರಿಗೂ ಒಂದು ಮಹಾ ಸಂತೋಷನ ಉಂಟು ಮಾಡುವಂಥ ಶುಭ ಸಮಾಚಾರ. ಪ್ರಿಯರೇ, ಒಂದು ಸಾರಿ ಏನಾಯ್ತು ಗೊತ್ತಾ, ಒಂದು ಘಟನೆ ನಿಮಗೆ ಹೇಳ್ತೇನೆ. ಒಂದು ಸಾರಿ ಒಬ್ಬರು ಪ್ರೀಸ್ಟ್, ದೇವರ ಸೇವಕರು, ಆಸ್ಟ್ರಿಯಾ ಪ್ರದೇಶದಲ್ಲಿ ವಾಸಿಸುವಂಥ ಒಂದು ದೇವರ ಸೇವಕರು, ಅವರು 1816ನೇ ಸರಿಸುಮಾರು 1816ನೇ ಇಸ್ವಿಯಲ್ಲಿ ಈ ಕ್ರಿಸ್ಮಸ್ ಬರುವಂಥ ಹತ್ತಿರವಿದ್ದಂಥ ದಿನ 23ಗೆ, ಡಿಸೆಂಬರ್ 23ಗೆ ಅವರು ಲೂಕನ ಸುವಾರ್ತೆಯನ್ನು ತೆಗೆದುಕೊಂಡು ಇದೇ ಒಂದು ಅಧ್ಯಾಯವನ್ನು ಓದ್ತಾ ಇದ್ರು. ಒಬ್ಬರು ಪ್ರೀಸ್ಟ್ ಓದ್ತಾ ಇರುವಾಗ ಒಬ್ಬರು ಲೇಡಿ ಬಂದು, ರಾತ್ರಿ ವೇಳೆ ಲೇಡಿ ಬಂದು ಬಾಗಿಲು ತಟ್ಟುದು ಅವರಿಗೆ ಕೇಳ್ತಾ ಉಂಟು. ಬಾಗಿಲು ತೆರೆದು ನೋಡುವಾಗ ಒಬ್ಬಳು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಲೇಡಿ, ಆಕೆ ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ಸೇವಕರೇ, ನನ್ನ ಮಗು ತೀರಾ ಅಸ್ವಸ್ಥತೆಯಲ್ಲಿದೆ, ಈ ರಾತ್ರಿ ವೇಳೆಯಲ್ಲಿ ಮಧ್ಯರಾತ್ರಿ ಬಂದಿದ್ದಾರೆ, ರಾತ್ರಿ ವೇಳೆಯಲ್ಲಿ ಬಂದು ನೀವು ಪ್ರಾರ್ಥಿಸಬೇಕು, ನನ್ನ ಮಗುಗೆ ಪ್ರಾರ್ಥಿಸ್ಬೇಕಂತ ಕೂಗಿಕೊಂಡ್ರಂತೆ. ಆ ಸಂದರ್ಭದಲ್ಲಿ ಮಗುಗೆ ಪ್ರಾರ್ಥಿಸೋದಕ್ಕಾಗಿ ಆ ದೇವರ ಸೇವಕರು ಹೊರಟರು. ರಾತ್ರಿಯಲ್ಲಿ ಅವರು ಹೋಗೋದಕ್ಕಿಂತ ಮುಂಚೆ ಲೂಕನ ಸುವಾರ್ತೆಯನ್ನೇ ಧ್ಯಾನ ಮಾಡ್ತಾಯಿದ್ರು, ಈ ಕುರುಬರ ವಿಚಾರವನ್ನೇ ಧ್ಯಾನ ಮಾಡ್ತಾಯಿದ್ರು. ಓಕೆ, ಅಲ್ಲಿ ಹೋದಾಗ, ಮನೆಗೆ ಹೋದಾಗ ಆ ಮಗುವನ್ನು ನೋಡುವಾಗ ಇನ್ನೂ ಲೂಕನ ಸುವಾರ್ತೆ 2ನೇ ಅಧ್ಯಾಯದ ವಿಚಾರಗಳು ಅವರಿಗೆ ಇನ್ನೂ ಆಳವಾಗಿ ತಿಳ್ಕೊಳ್ಳುವಂತೆ ಸಹಾಯ ಮಾಡುತ್ತದ್ದು. ಅಲ್ಲಿ ಒಂದು ಮಗು ಚಿಂದಿ ಬಟ್ಟೆಯನ್ನು ಹಾಕಿಕೊಂಡು ಮಲಗಿತ್ತು. ಒಂದು ಬಡ ಕುಟುಂಬ, ಆ ಮಗು ತೀರಾ ಅಸ್ವಸ್ಥವಾಗಿತ್ತು. ಇವರು ಆ ಮಗುವನ್ನು ನೋಡುವಾಗ ಇವರಿಗೆ ಆ ಸೈಲೆಂಟ್ ನೈಟ್, ಆ ಒಂದು ರಾತ್ರಿಯ ನೆನಪಾಯಿತು. ಮಗುಗೆ ಪ್ರಾರ್ಥನೆ ಮಾಡಿದ್ರು, ಕೂಡಲೇ ತನ್ನ ಮಠಕ್ಕೆ ಬಂದು ಅಲ್ಲಿ ಕುತ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದು ಗೊತ್ತುಂಟ, ಒಂದು ಹಿಮ್ಮನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ, ಅದೇ ಹಿಮ್ ಮಂಗಳಶ್ರೀ ರಾತ್ರಿಯಲ್ಲಿ. ಸ್ವಲ್ಪ ಹಾಕಿ, ಅದು ಮಂಗಳಶ್ರೀ ರಾತ್ರಿಯಲ್ಲಿ ನಾವೊಂದು ಸಾರಿ ಹಾಡೋಣ. ಹಲ್ಲೆಲೂಯ. ಯಾಕೆ ಬರೆದಿದ್ದಾರೆ, ಕಾರಣ ಏನು ಎಂಬುದಾಗಿ ನಾವು ಇವತ್ತು ಇದೇ ಸಂದೇಶ ನಾವು ನೋಡ್ಲಿಕ್ಕೆ ಹೋಗೋಣ. ನೋಡ್ರಿ, ಅದರ ಒಂದೊಂದು ವರ್ಡ್ ಕೂಡ ಬಹಳ ಒಂದು ಶ್ರೇಷ್ಠವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ದೇವರ ವಾಕ್ಯವನ್ನು ಓದ್ತಿರುವಾಗ ಏನೋ ಒಂದು ಪ್ರಕಟಣೆ ಆಗ್ತಾ ಇತ್ತು. ಅದರ ಮಧ್ಯೆ ಒಂದು ಘಟನೆ, ಆ ಮಗುವನ್ನು ನೋಡುವಾಗ ಜನಿಸಿ ಬಂದಂಥ ಕ್ರಿಸ್ತನನ್ನೇ ನೋಡಿದಾಗೆ ಆಯಿತು ಅವರಿಗೆ. ಅಂಥ ಶ್ರೀಮಂತ ದೇವರು ಮನುಷ್ಯರಿಗಾಗಿ ಬಡವನಾದದ್ದು ನೆನಪಾಯಿತು. ಆಗ ಇದನ್ನು ಬರೆದವರು ಹಾಡಿದರು. 1816ರಲ್ಲಿ ಬರೆದ್ರು. 1818ರಲ್ಲಿ ಅದಕ್ಕೆ ಒಬ್ಬರು ಮ್ಯೂಸಿಕ್ ಹಾಕಿ ಅದನ್ನು ಪ್ರಸಿದ್ಧಿಪಡಿಸಿದರು. ಹಲ್ಲೆಲೂಯ. ಹಾಡೋಣವ. ಇದನ್ನು ಹಾಡುವಾಗ ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ, ಗೌರವಪೂರ್ವಕವಾಗಿ ಹಾಡೋಣ. ಓಕೆ. ಮಂಗಳಾಶ್ರೀ ರಾತ್ರಿಯಲ್ಲಿ ಖಾಲಿ ಹಾಡೋದು ಮಾಡೋದಲ್ಲ, ಹಾಡೋದು ಮಾತ್ರ ಅಲ್ಲ, ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನೊಮ್ಮೆ ಸ್ಟಾರ್ಟ್. ಮಂಗಳಾಶ್ರೀ ರಾತ್ರಿಯಲ್ಲಿ, ಸೈಲೆಂಟ್ ನೈಟ್. ಓಕೆ. ಬೆತ್ಲೆಹೇಮ್ ಛತ್ರಾದಿ ವಾರ ಕನ್ಯಲಿ ಜನಿಸಿದ ದೇವ ಪುತ್ರನ ವಂದಿಸುವ ವಂದನೆ ರಕ್ಷಕ
ವಂದನೆ ರಕ್ಷಕನೇ. ಸೆಕೆಂಡ್ ಗಳಶ್ರೀ ರಾತ್ರಿಯಲ್ಲಿ ದೂತರು ಹೋಲಾದಿ ಹೇಳು ಕಾಯುವ ಕುರ್ಬರಿಗೆ ತಾದ ವಾರ್ತೆಯು ಶ್ರೇಷ್ಠವಾದೆ. ವಂದನು ರಕ್ಷಕನೇ, ವಂದನು ರಕ್ಷಕನೇ. ಮಂಗಳಶ್ರೀ ರಾತ್ರಿಯಲ್ಲಿ ಚಾತನ ಮುಖದಿ ಸುಪ್ರಸನ್ನತೆ ಶೋಭಿಸುತ್ತೆ. ನೀತಿ ಸಾಗದಿ ಭ್ರಷ್ಟರಿಗೆ ಸ್ವಾಗತ ರಕ್ಷಕನೇ, ಸ್ವಾಗತ ರಕ್ಷಕನೇ. ದಯವಿಟ್ಟು ಕೂತ್ಕೊಳ್ರಿ. ಇದರಲ್ಲಿ ಆತನ ಹೃದಯದಲ್ಲಿ ಕ್ರಿಸ್ತನ ಒಂದು ಜನನದ ಸಂದೇಶ ಇನ್ನಿನ್ನು ತಿಳ್ಕೊಳ್ಳುವಾಗ ಆತನ ಹೃದಯದಲ್ಲಿ ಹುಕ್ಕಿ ಬಂದದ್ದು ಯಾವ್ದು ಗೊತ್ತುಂಟ? ಎರಡು ಸಂಗತಿ, ಒಂದು ವಂದನೆ, ಮತ್ತೊಂದು ಸ್ವಾಗತ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ಆಳವಾಗಿ ಧ್ಯಾನ ಮಾಡುವಾಗ ಲೋಕ ರಕ್ಷಕ ಲೋಕಕ್ಕೋಸ್ಕರ ಜನಿಸಿ ಬಂದಂಥ ಸಂಗತಿ ತಿಳಿದಾಗ ಜೋಸೆಫ್ ಮೊಹರ್ ಅನ್ನುವಂಥ ದೇವರ ಸೇವಕರಿಗೆ, ಆಸ್ಟ್ರಿಯನ್ ಪ್ರೀಚರ್ ಅವರಿಗೆ ಪ್ರಕಟವಾದದ್ದು, ಹೃದಯದಲ್ಲಿ ಉಕ್ಕಿ ಬಂದದ್ದು ವಂದನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಕ್ರಿಸ್ತನ ಜನನದ ವಿಷಯ ಯಾವಾಗೆಲ್ಲ ನೆನಪಿಗೆ ಬರ್ತದೋ ಆವಾಗ ನಮ್ಮ ಹೃದಯದಲ್ಲಿ ಕೂಡ ಮೂಡಿ ಬರಬೇಕು ಫಸ್ಟ್ ವಂದನೆ. ಓ ಥ್ಯಾಂಕ್ ಯು. ಎರಡನೇದಾಗಿ ಸ್ವಾಗತ, ರಿಸೀವಿಂಗ್. ಸ್ವಾಗತ ಅಂದ್ರೆ ಏನು ಗೊತ್ತಾ? ರಿಸೀವ್ ಮಾಡುವಂಥದ್ದು. ಇದು ಎರಡು ಇಲ್ಲದಿದ್ದರೆ, ಒಂದು ಸ್ತೋತ್ರ ಸಲ್ಲಿಸುವಂಥದ್ದು, ಎರಡನೇದಾಗಿ ರಿಸೀವ್ ಮಾಡುವಂಥದ್ದು ಇಲ್ಲದಿದ್ದರೆ ಕ್ರಿಸ್ಮಸ್ ನಿಜವಾದಂಥ ಕ್ರಿಸ್ಮಸ್ ಆಗೋದಿಲ್ಲ. ಕ್ರಿಸ್ತನ ಜನನದ ಉದ್ದೇಶ ನೆರವೇರೋದಿಲ್ಲ. ಹಲ್ಲೆಲೂಯ. ಒಂದು ಸ್ಟೋರಿಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಕೇಳಿ, ಬಹಳ ಚಂದ ಇದೆ ಇದು. ಒಂದು ಸಾರಿ ಒಬ್ಬರು ನ್ಯಾಯಾಧಿಪತಿ ಇದ್ರು, ನ್ಯಾಯಾಧಿಪತಿ ಜಡ್ಜ್. ಅವರ ಮಗ ಒಬ್ಬರಿದ್ರು. ಆ ಮಗ ವಾಹನ ಬಹಳ ರ್ಯಾಶ್ ಚಲಾಯಿಸ್ತಾ ಇದ್ದ. ನಾನು ಎಣಿಸ್ತೇನೆ ತಂದೆ ತಾಯಿ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಒಂದ್ಸಾರಿ ವಾಹನ ರ್ಯಾಶ್ ಚಲಾಯಿಸುವಾಗ ಒಬ್ಬ ವ್ಯಕ್ತಿ ಅಡ್ಡ ಬಂದ ನಿಮಿತ್ತವಾಗಿ ಆ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಆ ವ್ಯಕ್ತಿ ಕಾಲು ಕಲ್ಕೊಂಡ. ಈಗ ತಂದೆ ಯಾವ ಕೋರ್ಟಲ್ಲಿ ನ್ಯಾಯಾಧಿಪತಿಯಾಗಿದ್ದನೋ ಅದೇ ಕೋರ್ಟಿಗೆ ಇವರ ಕೇಸ್ ಹೋಗ್ತದೆ. ಕೇಸ್ ಹೋದಾಗ ಏನಾಯ್ತು ಗೊತ್ತಾ? ಒಂದು ಕಡೆ ಮಗ ನಿಲ್ಲಿಸಲ್ಪಟ್ಟಿದ್ದಾನೆ, ಆರೋಪಿ. ಇನ್ನೊಂದು ಕಡೆ ವಾದ ಮಾಡುವವರಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಪಾರ್ಟಿ ಇದೆ, ಹುಡುಗನ ಕಾಲು ಕಟ್ಟದಂಥ ಹುಡುಗನ ಪಾರ್ಟಿ. ಅಂತ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಈಗ ಫೈನಲ್ ಜಡ್ಜ್ಮೆಂಟ್ ಟೈಮ್, ಫೈನಲ್ ತೀರ್ಪಿನ ಸಂದರ್ಭ. ಹೀಗೆ ತಂದೆಗೆ ಏನು ಮಾಡೋದೀಗ? ಆದರೆ ತಂದೆ ಏನು ಮಾಡಿದ್ರು ಗೊತ್ತಾ? ಮಗನಿಗೆ ಭಾಳ ಖುಷಿ, ನನ್ನ ತಂದೆಯೇ ಜಡ್ಜ್ ಅಲ್ಲ, ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ನನಗೆ ಗೊತ್ತುಂಟು. ಆದ್ದರಿಂದ ಪ್ರೀತಿ ಮಾಡುವ ತಂದೆ ಆದ್ದರಿಂದ ನನ್ನ ಫಾರಾಗೆ ಮಾತಾಡ್ತಾರೆ ಎಂಬುದಾಗಿ ಎಣಿಸ್ಕೊಂಡ್ರು. ಅದರಲ್ಲಿ ತಂದೆ ಏನು ಮಾಡಿ ಗೊತ್ತುಂಟ? ಆ ತಂದೆ ಪ್ರೀತಿಯ ತಂದೆಯಾಗಿದ್ರು ಕೂಡ ಆ ತಂದೆ ನೀತಿಯ ತಂದೆ ಕೂಡ ಆಗಿದ್ರು. ಅವರು
ನ್ಯಾಯದ ತಂದೆಯಾಗಿದ್ದರು ಅವರು. ಅದರ ನಿಮಿತ್ತವಾಗಿ ಏನಾಯ್ತು ಗೊತ್ತಾ, ಅವರು ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ರು. ಹುಡುಗನ ಮೇಲೆ ಯಾರು ಗುದ್ದಿಸಿದ್ದಾನೋ, ಯಾರು ಡ್ಯಾಶ್ ಮಾಡಿದಾನೋ ಅವನಿಗೆ 6 ಲಕ್ಷ ಫೈನನ್ನು ವಿಧಿಸಿದ್ರು. ಹುಡುಗನಿಗೆ ಶಾಕ್ ಆಯಿತು. ಹುಡುಗನಿಗೆ ಶಾಕ್ ಆಗುವಾಗ ಅಪ್ಪ ಏನು ಮಾಡಿದ್ರು, ನನ್ನನ್ನು ಪ್ರೀತಿಸುವವರು ಈಗ ನನ್ನನ್ನು ಒಂದು ರೀತಿ ಶಿಕ್ಷೆಗೆ ಒಳಪಡಿಸಿದ್ರಲ್ವ ಅಂತ, ದಂಡಕ್ಕೆ ಒಳಪಡಿಸಿದ್ರಲ್ವಂತ. ತೀರ್ಪು ನೀಡಿದ ನಂತರ ಅದೇ ತಂದೆ ಇದರಿಂದ ಕೆಳಗೆ ಬರ್ತಾರೆ, ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ತಾರೆ, ಒಂದು ಚೆಕ್ ಹಿಡ್ಕೊಂಡು, ಇವನ 6 ಲಕ್ಷವನ್ನು ನಾನೇ ಕೊಡ್ತೇನೆ ಎಂಬುದಾಗಿ 6 ಲಕ್ಷ ಕ್ರಯವನ್ನು ತಂದೆ ಸಲ್ಲಿಸಿದ್ರೆ ಮಗನಿಗೆ ಒಂದು ಕಡೆ ಸಿಟ್ಟಿತ್ತು, ಇನ್ನೊಂದು ಕಡೆ ಶಾಕ್ ಆಗ್ತಾ ಉಂಟು. ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾನೆ, ಆದರೆ ಕ್ರಯವನ್ನು ಕೂಡ ಈತನೇ ಸಲ್ಲಿಸ್ತಾ ಇದ್ದಾನಲ್ವಾ ಅಂತ ಶಾಕ್ ಆಯ್ತು. ಡ್ಯಾಡಿ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಜಡ್ಜ್ಮೆಂಟ್ ಪಾಸ್ ಮಾಡಿ ಆಗಿದೆ, ಜಡ್ಜ್ಮೆಂಟ್ ಬಂದಿದೆ, ಆದರೆ ನೀನೇ ಕ್ರಯವನ್ನು ಸಲ್ಲಿಸ್ತಾ ಇದೆಯಲ್ಲ. ಆಗ ತಂದೆ ಹೇಳ್ತಾರೆ, ಮಗ, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ಆದರೆ ನೀತಿಯನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹೌದು ಪ್ರಿಯರೇ, ಸರಿಸುಮಾರು 2000 ವರ್ಷಗಳ ಹಿಂದೆ ಕ್ರಿಸ್ತನು ಜನಿಸಿ ಬಂದಂಥ ಉದ್ದೇಶದ ಹಿಂದಿರುವಂಥ ವಿಚಾರ ನೋಡ್ರಿ. ನಮ್ಮ ತಂದೆ ಎಂಥ ತಂದೆ ಆಗಿದ್ದಾನೆ? ಪ್ರೀತಿಯ ತಂದೆ ಆಗಿದ್ದಾನೆ, ಹೌದು. ಆದರೆ ಆ ತಂದೆ ನಿಜವಾಗಿಯೂ ನೀತಿಯ ತಂದೆ ಕೂಡ ಆಗಿದ್ದಾನೆ. ನೋಡ್ರಿ, ದೇವರ ವಾಕ್ಯದಲ್ಲಿ ವಿಮೋಚನಾ ಕಾಂಡ 34ನೇ ಅಧ್ಯಾಯ 6ನೇ ವಚನ ಓದುವಾಗ, ವಿಮೋಚನಾ ಕಾಂಡ 34ನೇ ಅಧ್ಯಾಯ 6ನೇ ವಚನ ನೋಡುವಾಗ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ಯೆಹೋವ ಕನಿಕರ ದಯೆಯು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯ ತೋರಿಸುವವನು, ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೇ ಬಿಡದವನು. ಹಲ್ಲೆಲೂಯಾ. ಲೋಕವನ್ನು ಸೃಷ್ಟಿಸಿದಂತ ನಿನ್ನ ಸೃಷ್ಟಿಕರ್ತನು ಅಪರಾಧಗಳನ್ನು ಏನ್ ಮಾಡದೆ ಶಿಕ್ಷಿಸದೆ ಬಿಡದವನು. ಆದ್ರಿಂದ ಪ್ರಿಯರೇ, ಏನಾಯ್ತು ಗೊತ್ತುಂಟ, ಯೆಶಾಯ 53ನೇ ಅಧ್ಯಾಯ ನೆರವೇರ್ತಾ ಇದೆ. 6ನೇ ವಚನವನ್ನು ಓದ್ರಿ. ಯೆಶಾಯ 53ನೇ ಅಧ್ಯಾಯ 6ನೇ ವಚನ ನಾವು ನೋಡುವಾಗ ಅಲ್ಲಿ ಬರೆದಿದ್ದೆ, ನಮ್ಮ ದೋಷ ಫಲಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯಾರ ಮೇಲೆ? ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಮಾನವ ಕುಲದವರಾದಂಥ ನಮ್ಮ ಪಾಪವನ್ನು ತನ್ನ ಒಬ್ಬನೇ ಮಗನ ಮೇಲೆ ಹಾಕಿದ್ರು. ನೋಡ್ರಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನೋಡ್ರಿ, ನಮ್ಮ ಪಾಪಗಳಿಗೆ ತಕ್ಕಂತೆ ಆತನು ಏನು ಮಾಡಲಿಲ್ಲ, ನಮ್ಮನ್ನು ದಂಡಿಸಲಿಲ್ಲ. ಆದರೆ ಶಿಕ್ಷಿಸದೆ ಇರದ ದೇವರು ಅಪರಾಧಕ್ಕೆ ಶಿಕ್ಷಿಸ್ತಾನೆ. ಅದಕ್ಕಾಗಿ ತನ್ನ ಆ ಶಿಕ್ಷೆಯನ್ನು ಅನುಭವಿಸತಕ್ಕಾಗಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆ ಜಡ್ಜ್ ಹೇಗೆ ತನ್ನ ಮಗನಿಗಾಗಿ ಕ್ರಯವನ್ನು ಸಲ್ಲಿಸಿದನೋ, ಆತನ ಮಕ್ಕಳಾದ ನನಗೋಸ್ಕರ ನಿಮಗೋಸ್ಕರ ದೇವರು ತಾನೇ ಕ್ರಯವನ್ನು ಸಲ್ಲಿಸಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 28ನೇ ವಚನವನ್ನು ಓದುವಾಗ, ಆಕ್ಟ್ಸ್ ಚಾಪ್ಟರ್ 20:28 ಓದುವಾಗ ಅಲ್ಲಿ ಒಂದು ಮಾತು ಬರೆದಿದೆ. ದೇವರು ಸಿಗ್ಲಿಲ್ವಾ? ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ. ಇಲ್ಲಿ ಏನ್ ಬರ್ತಿದೆ ವರ್ಡ್? ಕ್ರಿಸ್ತನು ದೇವರಲ್ಲ, ಕ್ರಿಸ್ತನಾದಲ್ಲ, ಬಟ್ ವರ್ಡ್ಸ್ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರೋದ್ರಿಂದ ನಿಮ್ಮ ವಿಷಯದಲ್ಲೂ ಎಲ್ಲ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರು. ನೋಡಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯಂತೆ. ಹಲ್ಲೆಲೂಯಾ. ನಮ್ಮ ಕ್ರಯವನ್ನು ದೇವರು
ತನ್ನ ರಕ್ತವನ್ನು ನೀಡುವುದರ ಮೂಲಕ ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆ ಮಗನಿಗೆ ಹೇಗೆ ತೀರ್ಪು ಬಂತೋ, ಆದರೆ ಆ ತೀರ್ಪಿನ ಕ್ರಯವನ್ನು ತಾನೇ ಆ ಜಡ್ಜ್ ಸಲ್ಲಿಸಿದಂತೆ ತಂದೆಯಾದ ದೇವರು ಕೂಡ, ಹಾಲೆಲೂಯ, ಪಾಪದ ಸಂಬಳ ಏನಂತೆ? ಪಾಪದ ಸಂಬಳ ಏನು? ಮರಣ. ಇಡೀ ಲೋಕದ ಜನರು ಮರಣವನ್ನು ಅನುಭವಿಸಬೇಕಾಗಿತ್ತು. ಮರಣ ಖಂಡಿತ. ಆ ಮರಣವನ್ನು ತನ್ನ ಮಗನನ್ನು ಕಳಿಸೋದ್ರ ಮೂಲಕ ಆ ಮರಣವನ್ನು ತನ್ನ ಮಗನ ಮೇಲೆ ವಿಧಿಸಿದನು. ಆ ಶಿಕ್ಷೆಯನ್ನು ತನ್ನ ಮಗನ ಮೇಲೆ ವಿಧಿಸಿದನು. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡ್ರಿ, ಯಾರಾದರೂ ಈ ಲೋಕಕ್ಕೆ ಜನಿಸಿ ಬರ್ತಾರೆ, ಯಾಕೆ ಗೊತ್ತುಂಟು? ಅವ್ರು ಜೀವಿಸೋದಕ್ಕಾಗಿ ಅಲ್ವಾ? ನಾವೆಲ್ಲ ಲೋಕದಲ್ಲಿ ಜನಿಸಿ ಬಂದದ್ದು ಜೀವನ ಮಾಡೋದಕ್ಕಾಗಿ. ಯೇಸು ಮಾತ್ರ ಸಾಯುವುದಕ್ಕಾಗಿ ಜನಿಸಿ ಬಂದದ್ದು. ಎಲ್ಲರಿಗೋಸ್ಕರ ಪ್ರಾಣ ಕೊಡೋದಕ್ಕಾಗಿ ಆತನು ಜನಿಸಿ ಬಂದದ್ದು. ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ಮಸ್ ಸಂದೇಶ ಬೇರೆ ಏನಲ್ಲ. ನಾನು ಆ ಬೋರ್ಡನ್ನು ನೋಡಿದೆ, ಅದು ಈಗ ಪರ್ದೆ ಇದಾಯಿತು. ಏನು? ಲವ್ ಕೇಮ್ ಡೌನ್. ಹಲ್ಲೆಲೂಯಾ. ಪ್ರೀತಿಯು ಧರೆಗಿಳಿದು ಬಂದಿದೆ. ದೈವಿಕ ಪ್ರೀತಿಯು ಧರೆಗಿಳಿದು ಬಂದಿದೆ. ಕ್ರಿಸ್ತನು ಜನಿಸಿ ಬಂದಿದ್ದಾನಂದ್ರೆ ಬೇರೆ ಏನಲ್ಲ, ಅದು ಏನಲ್ಲ, ದೇವರ ಪ್ರೀತಿ ಜನಿಸಿ ಬಂದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಜನಿಸಿ ಬಂದನು. ದೇವರ ವಾಕ್ಯ ಹೇಳ್ತದೆ, ಜಾನ್ ಗಾಸ್ಪಲ್ 1:12 ಅಲ್ಲಿ, ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದ್ರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಈ ಕ್ರಿಸ್ಮಸ್ ಸಂದೇಶದ ಮೀನಿಂಗನ್ನು ಆ ದೇವರ ಸೇವಕರು ಅರ್ಥೈಸಿಕೊಂಡು ಹಾಡಿನ ರೂಪದಲ್ಲಿ ಹಾಡಿ ಕರ್ತನಿಗೆ ಸ್ತುತಿ ಮಾಡಿದಾಗೆ ಒಬ್ಬರು ಆ ಸಂದೇಶವನ್ನು ತಿಳ್ಕೊಂಡ್ರೆ ತಮ್ಮ ಜೀವಿತದಲ್ಲಿ, ಅವರ ಜೀವಿತದಲ್ಲಿ ಕ್ರಿಸ್ತನು ಜನಿಸಿ ಬರ್ತಾನೆ. ಎರಡನೇದಾಗಿ ಸ್ವಾಗತ ಆಗ್ತದೆ ಕ್ರಿಸ್ತಂದು ಅವರ ಜೀವಿತದಲ್ಲಿ. ಅಷ್ಟು ಮಾತ್ರ ಅಲ್ಲ, ವಂದನೆ ಬಾಯಲ್ಲಿರ್ತದೆ. ಹಲ್ಲೆಲೂಯಾ. ಒಂದು ವೇಳೆ ಈ ಸಂದೇಶವನ್ನು ಕೇಳುವಾಗ ಪ್ರಿಯರೇ, ಇನ್ನು ಕೂಡ ನಿಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಸರಿಯಾದ ರೀತಿಯಲ್ಲಿ ಒಪ್ಪಿಸಿಕೊಡದಿರುವುದಾದರೆ, ಪರಿಪೂರ್ಣವಾಗಿ ನಿಮ್ಮನ್ನು ಬಿಟ್ಟುಕೊಡದಿರುವುದಾದರೆ, ಒಂದು ಗುಡ್ ನ್ಯೂಸ್, ನಮ್ಮ ಲೋಕ ರಕ್ಷಕನು ಸರಿಸುಮಾರು 2000 ವರ್ಷದ ಹಿಂದೆನೆ ಜನಿಸಿ ಬಂದಿದ್ದಾನೆ. ಈಗ ಇನ್ನೊಮ್ಮೆ ಬರಲಿಕ್ಕಿದ್ದಾನೆ. ಯಾಕೆ ಬರಲಿಕ್ಕಿದ್ದಾನೆ? ಆತನು ಸಭೆಯನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬರಲಿಕ್ಕಿದ್ದಾನೆ, ನ್ಯಾಯ ತೀರಿಸೋದಕ್ಕಾಗಿ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಜನನದ ದಿನವನ್ನು ನಾವು ಎದುರು ನೋಡ್ತಾ ಇಲ್ಲ, ಜನಿಸಿ ಬರೋದಕ್ಕಾಗಿ ನಾವು ಎದುರು ನೋಡ್ತಾ ಇಲ್ಲ, ಆತನ ಬರೋಣಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ಒಂದು ಸಾರಿ ಒಂದು ತಾಯಿ ಮಗುವನ್ನು ಕರ್ಕೊಂಡು ಅಂಗಡಿಗೆ ಹೋದ್ರಂತೆ. ಒಂದು ತಾಯಿ ಮಗುವನ್ನು ಕರ್ಕೊಂಡು ಅಂಗಡಿಗೆ ಹೋದಾಗ ಅಲ್ಲಿ ಕ್ರಿಸ್ಮಸ್ ಟೈಮ್ ಆಗಿತ್ತಂತೆ. ಅಲ್ಲಿ ಯೇಸು ಸ್ವಾಮಿ ಜನಿಸಿದ ಒಂದು ಆ ಮಗುವೆಲ್ಲ ಇರ್ತಾರಲ್ಲ, ಜನಿಸಿ ಬಂದು ಆ ಗೋದಲಿ ಟೈಪ್ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಮಾಡಿದ್ರಂತೆ. ಇವರು ಅಂಗಡಿಗೆ ಮಗು ಎಂಜಾಯ್ ಮಾಡಿತ್ತಂತೆ. ಎಂಜಾಯ್ ಮಾಡಿದ ನಂತರ ಆಯಿತು, ಇವರ ಏನು ಥಿಂಗ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು, ಪರ್ಚೇಸ್ ಮಾಡಿದ್ರು, ಮನೆಗೆ ಬಂದರು. ಮನೆಗೆ ಬಂದ ನಂತರ ಒಂದು 2-3 ದಿವಸ ಬಿಟ್ಟು ಪುನಃ ಆ ಮಗುವನ್ನು ಕರ್ಕೊಂಡು ಅದೇ ಶಾಪಿಗೆ ಹೋದರು. ಮಗು ಹುಡುಕ್ತಾ ಉಂಟಂತೆ. ಮಗು ಹುಡುಕ್ತಾ ಉಂಟು, ಜೀಸಸ್ ಇರಲಿ, ಜೀಸಸ್ ಕಾಣ್ತಾ ಇಲ್ಲ. ಅದಕ್ಕೆ ಕೂಗಿತ್ತಂತೆ ಅಂತ ಅಮ್ಮ ಹತ್ರ. ಅದಕ್ಕೆ ಅಂಗಡಿಯವರು ಕೇಳಿದ್ರಂತೆ, ಯಾಕೆ ಮಗು ಕೂಗ್ತಾ ಉಂಟು? ಇಲ್ಲಿ ಬಂದ ನಂತರ ಕೂಗ್ಲಿಕ್ಕೆ ಸ್ಟಾರ್ಟ್. ಯಾಕೆ? ಚಾಕ್ಲೇಟ್ ಬೇಕಂತೆ ನಮ್ಮ ಮಗುಗೆ. ಚಾಕ್ಲೇಟ್ ಅಲ್ಲ, ಅವತ್ತಿದ್ದ ಯೇಸು ಇವತ್ತು ಕಾಣ್ತಾ ಇಲ್ಲ, ಅದಕ್ಕೆ ಕೂಗ್ತಾ ಇದೆ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ಆ ಯೇಸು ಇನ್ನೊಂದು ವರ್ಷ ನಂತರ ಬರ್ತಾರೆ ಅಂತ. ಆ ಯೇಸು ಇನ್ನೊಂದು ವರ್ಷದ ನಂತರ ಬರ್ತಾರೆ ಅಂತ. ಆದರೆ ನಿಜವಾಗಿ ಯೇಸುವಿನ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡವರು, ಅವರಲ್ಲಿ ಯೇಸು ಯಾವಾಗಲೂ ಕಾಣಿಸಿಕೊಳ್ತಾನೆ, ಅವರಲ್ಲಿ ಯಾವಾಗಲೂ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಒಂದು ಗುಡ್ ನ್ಯೂಸ್ ನೋಡ್ರಿ. ಒಂದು ವೇಳೆ ಆತನು ಬರದೇ ಇರುವುದಾದರೆ, ನಿಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಳ್ಳದೇ ಇರುವುದಾದರೆ, ನೀವು ಎಲ್ಲಿರಬೇಕಿತ್ತು? ನರಕ ಪಾತ್ರರಾಗಿಯೇ ಇರಬೇಕಿತ್ತು. ಆ ಶಿಕ್ಷೆ, ಪಾಪದ ಫಲವನ್ನು ನಾವೇ ಅನುಭವಿಸಬೇಕಾಗಿತ್ತು. ತಂದೆ ನಮ್ಮ ದೋಷ ಫಲವನ್ನು ಆತನ ಮೇಲೆ ಹಾಕಿದ್ನು. ಆತನು ಬಂದದ್ದು ಸಾಯುವುದಕ್ಕಾಗಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು ಆತನು.
ಇಡೀ ಮಾನವ ಕುಲಕ್ಕೆಲ್ಲ ಬಿಡುಗಡೆಯನ್ನು ಉಂಟು ಮಾಡಿದನು. ಇದೇ ಸಂದೇಶ ಇಡೀ ಲೋಕದ ಜನರಿಗೆ ಸಂತೋಷವನ್ನುಂಟು ಮಾಡುವಂಥ ಸಂದೇಶ. ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದಾರೋ ಅವರಲ್ಲಿ ಒಂದು ಸಮಾಧಾನ ಬರ್ತದೆ. ಹಲ್ಲೆಲೂಯಾ. ಮತ್ತೆ 11, 12, 13 ವರ್ಡ್ ನೋಡಿ. 12, 13th ವರ್ಡ್ ನೋಡಿ. ಇದಲ್ಲ, ಯಾವುದು ಹೇಳೋದು, ಹಾಗೆ ನಮ್ಮ ಮೇನ್ ಸಬ್ಜೆಕ್ಟ್ ಲೂಕನ ಸುವಾರ್ತೆ 2ನೇ ಅಧ್ಯಾಯ, ಅದರಲ್ಲಿ 12th ವರ್ಡ್ ನೋಡಿ. 12th ಅಲ್ಲಿ ಹೀಗೆ ಬರ್ತದೆ. ಅಲ್ಲೊಂದು ಬಹಳ ಚಂದವಾದ ವಿಚಾರ ಗೊತ್ತಾಗ್ತದೆ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ 13 ಗುಂಪು ಕಾಣಿಸಿಕೊಂಡು, ಪಕ್ಕನೆ ಅವರು ಮೆಸೇಜ್ ಕೊಡುವುದನ್ನು ಕೊಟ್ಟ ಕೂಡಲೇ ಒಂದು ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯವೇ ಬರ್ತಾನೆ ನೋಡಿ. ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಳ್ತದೆ. ಆಮೇಲೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಲ್ಲೆಲೂಯಾ. ಒಬ್ಬ ದೂತನು ಬಂದು ಮೆಸೇಜ್ ಕೊಡುವಾಗ ಪಕ್ಕನೆ ಒಂದು ದೊಡ್ಡ ಗುಂಪು ಕಾಣಿಸಿಕೊಳ್ತದೆ. ಯಾಕೆ? ಏನಪ್ಪ ಇದರ ಹಿಂದಿರುವಂತ ರಹಸ್ಯ ಏನು? ಕೆಲವೊಂದು ವಿಚಾರ, ದೈವಿಕ ಮರ್ಮ, ದೈವಿಕ ಸತ್ಯ ನೆರವೇರುವಾಗಲೇ ಪರಲೋಕಕ್ಕೆ ಗೊತ್ತಾಗೋದು. ಹಲ್ಲೆಲೂಯಾ. ಎಸ್, ಹೌದಾ? ನೀವು ಒಪ್ತೀರಾ? ಅದು ನೆರವೇರುವಾಗಲೇ ಗೊತ್ತಾಗ್ತದೆ. ದೂತನ ಮೂಲಕ ನೋಡಿ ಗುಡ್ ನ್ಯೂಸ್ ಬರ್ತಾ ಉಂಟು ಲೋಕ ರಕ್ಷಕನ ಕುರಿತಾಗಿ. ಅದನ್ನು ತಿಳಿದ ಕೂಡಲೇ ಟಪಕ್ಕಂತ ಮೇಲಿನ ಸೈನ್ಯನೇ ಬಂದು ಬಿಡುತ್ತದೆ. ಅವರಿಗೆ ರಿವೀಲ್ ಆದಾಗ ಒಂದು ಸಂತೋಷ ಆಗ್ತಾ ಇದೆ ಅವರಿಗೆ. ಅವರು ಹಾಡ್ತಾರೆ, ದೇವರನ್ನು ಕೊಂಡಾಡ್ತಾರೆ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನೋಡ್ರಿ, ಅವರಿಗೆ ರಿವೀಲ್ ಆಯಿತು ಕ್ರಿಸ್ತನ ಜನನದ ಸಂದೇಶ. ಅದನ್ನು ಅರ್ಥ ಮಾಡಿಕೊಂಡವರಿಗೆ ಒಂದು ಸಮಾಧಾನ ತರುವಂಥ ಸಂದೇಶ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಅವರಿಗೆ ಒಲಿಯುತ್ತಾನೆ. ದೇವರು ಒಲಿಯುವಂಥ ಸಂದೇಶ. ಗುಡ್ ನ್ಯೂಸ್ ಬೇರೆ ಏನಲ್ಲ, ದೇವರು ಕ್ರಿಸ್ತನಲ್ಲಿ ಮಾನವರಾದ ನಮ್ಮನ್ನು ಒಲಿದಿದ್ದಾನೆ. ಆತನ ದಯೆಯನ್ನು ನಮಗೆ ರಿಲೀಸ್ ಮಾಡಿದ್ದಾನೆ. ಆತನ ಫೇವರನ್ನು ರಿಲೀಸ್ ಮಾಡಿದ್ದಾನೆ. ಇವತ್ತು ಯಾರು ಆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಆತನಲ್ಲಿ ಇದ್ದಿರೋ, ನೀವು ಆತನ ದಯೆಗೆ ಪಾತ್ರರು. ಒಂದು ವೇಳೆ ಸಂಪೂರ್ಣ ಸಮರ್ಪಣೆ ಮಾಡದೆ ಇನ್ನೂ ಕೂಡ ಲೋಕದಲ್ಲಿ ಎದ್ದುಕೊಂಡು ಲೋಕದ ಮಲಿನತ್ವ ಪಾಪಗಳಲ್ಲಿ ಇರುವವರು ಆ ದೇವರ ದಯೆಯಲ್ಲಿ ಇಲ್ಲದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೂಡ ಆ ಕ್ರಿಸ್ಟೋಫರ್ ಮೊಹರ್ ಹಾಗೆ, ಆ ದೇವರ ಜೋಸೆಫ್ ಮೊಹರ್ ಹಾಗೆ, ಆ ದೇವರ ಸೇವಕನ ಹಾಗೆ ನಾವು ಕೂಡ ಏನು ಮಾಡೋಣ? ಸ್ವಾಗತಿಸದವರು ಇವತ್ತು ಸ್ವಾಗತಿಸೋಣ. ಸ್ವಾಗತಿಸಿದವರು ವಂದನೆ ಹೇಳೋಣ. ಸ್ವಾಗತಿಸದೇ ಇದ್ದವರು ಇವತ್ತು ಕ್ರಿಸ್ತನ್ ರಿಸೀವ್ ಮಾಡಿ ವಂದನೆ ಹೇಳ್ರಿ. ಸ್ವಾಗತಿಸಿದವರು ಯಾವಾಗಲೂ ನನ್ನಲ್ಲಿ ಕ್ರಿಸ್ತನಿದ್ದಾನೆ ಎಂಬ ಕೇಳ್ಕೊಂಡವರು ವಂದನೆ ಮಾಡೋಣ. ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ ಹಾರ್ಟ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾವ್, ಎಷ್ಟು ಸಂತೋಷ ನೋಡ್ರಿ. ಕ್ರಿಸ್ತನು ಲೋಕದಲ್ಲಿದ್ದವನು ನಂಬಿಕೆಯ ಮೂಲಕ ನಮ್ಮಲ್ಲಿದ್ದಾನೆ. ಮಂಗಳಾಶ್ರೀ ರಾತ್ರಿಯಲ್ಲಿ ಬೇತ್ಲೆಹೇಮ್ ಛತ್ರಾದಿ ಓರ ಕನ್ಯಲಿ ಜನಿಸಿದ ದೇವ ಪುತ್ರನಂ ವಂದಿಸುವ ವಂದನೆ ರಕ್ಷಕನೇ ವಂದನೆ ರಕ್ಷಕನೇ. ಮಂಗಳ ಶ್ರೀ ರಾತ್ರಿಯಲ್ಲಿ ದೂತರು
ಹಿಂಡು ಕಾಯುವ ಕುರ್ಬರಿಗೆ ತಂದ ವಾರ್ತೆಯು ಶ್ರೇಷ್ಠವಾದೆ ಬಂದನು ರಕ್ಷಕನೇ ಬಂದನು ರಕ್ಷಕನೇ ಮಂಗಳಶ್ರೀ ರಾತ್ರಿಯಲ್ಲಿ ಜಾತನ ಮುಖಾದಿ ಸುಪ್ರಸನ್ನತೆ ಶೋಭಿಸುತ್ತೆ ನೀತಿ ಸದ್ಗತಿ ಭ್ರಷ್ಟರಿಗೆ ಸ್ವಾಗತ. ಯಾರು ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಂಡಿಲ್ವೋ ಇವತ್ತು ಒಪ್ಪಿಸಿಕೊಡ್ರಿ, ಆತನನ್ನು ಸ್ವಾಗತಿಸಲಿ. ಯೇಸು ನನ್ನ ಒಡೆಯನು, ಯೇಸು ನನ್ನ ಕರ್ತನು ಎಂಬುದಾಗಿ ಬಾಯಿಂದ ಅರಿಕೆ ಮಾಡ್ರಿ, ಹೃದಯದಲ್ಲಿ ನಂಬಿರಿ. ದೇವರು ನಜರೇತಿನ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂಬುದಾಗಿ. ವಂದನೆ ರಕ್ಷಕನೇ, ವಂದನೆ ರಕ್ಷಕನೇ. ಇನ್ನೊಮ್ಮೆ ಹೇಳೋಣವ, ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣವ. ಆತನ ಸಮಾಧಾನ ನಂಬಿದವರಾದಂಥ ನಮ್ಮಲ್ಲಿರುವುದಕ್ಕಾಗಿ, ಆತನ ಬಿಡುಗಡೆ ನಮ್ಮಲ್ಲಿರುವುದಕ್ಕಾಗಿ, ಆತನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಆತನಿಗೆ ವಂದನೆ ಹೇಳೋಣವ. ವಂದನೆ. ಎಲ್ಲ ಸಭೆ ಒಟ್ಟಾಗಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಒಂದು ನಾವು ಕುಳಿತುಕೊಳ್ಳೋಣ. ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಇವತ್ತು ಕೇಳಿದಂಥ ಸಂದೇಶಕ್ಕನುಸಾರವಾಗಿ ಒಂದು 2 ಅಥವಾ 3 ವಿಷಯಗಳಿಗೆ ಒಂದು ಜಸ್ಟ್ ಪ್ರೇಯರ್ ಮಾಡೋಣ. ಯಾರಿಗೆ ನೋಡಿ, ದೂತರಿಗೆ ಗಾಸ್ಪಲ್ ಹೋಯಿತು, ದೇವರಿಗೆ ವಿಧೇಯರಾಗಿರುವವರ ಮೂಲಕ ಗಾಸ್ಪಲ್ ಹೋಯಿತು, ಅಲ್ಲಿ ಕರ್ತನ ಪ್ರಭೆ ಹೊಳೆಯಿತು. ಅದೇ ಪ್ರಕಾರ ಯಾರಿಗೆ ಗಾಸ್ಪಲ್ ಹೋಗ್ಲಿಲ್ವಾ, ಯಾರ ಬಳಿಗೆ ಹೋಗ್ಲಿಲ್ವಾ, ಅಲ್ಲಿ ಗಾಸ್ಪಲ್ ಹೋಗುವಂತೆ ಒಂದು ಕ್ಷಣ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಒಂದು ಪಾಯಿಂಟ್. 2ನೇ ಪಾಯಿಂಟ್, ಕಠಿಣರಾಗಿ ಗಾಸ್ಪಲ್ ಬಂದರೂ ಕೂಡ ತಿರಸ್ಕರಿಸ್ತಿರುವವರನ್ನು ದೇವರವರನ್ನು ಕರುಣಿಸುವಂತೆ ಪ್ರಾರ್ಥನೆ ಮಾಡ್ರಿ. 2 ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಒಂದು, ಗಾಸ್ಪಲ್ ಹೋಗದಲ್ಲಿ ಗಾಸ್ಪಲ್ ಹೋಗುವಂತೆ. 2ನೇದಾಗಿ, ಗಾಸ್ಪಲ್ ಹೋದ್ರೂ ಕೂಡ ತಿರಸ್ಕರಿಸುವಂಥ ಜನರ ಮೇಲೆ ದೇವರ ಕರುಣೆ ನಾವು ಕೇಳಿಕೊಳ್ಳೋಣ. ಮತ್ತು 3ನೇದಾಗಿ 3 ವಿಚಾರ ಇಡೋಣ, ಗಾಸ್ಪಲ್ ಅನ್ನು ಎದುರಿಸ್ತಿರುವಂಥ ಜನರಿಗಾಗಿ ಕೂಡ ಪ್ರೇಯರ್ ಮಾಡೋಣ. ಇವತ್ತು ಗಾಸ್ಪಲ್ ಅಂದರೆ ಗುಡ್ ನ್ಯೂಸ್, ಅವರ ಮನೋನೇತ್ರ ತೆರೆಯುವಂತೆ ಪ್ರಾರ್ಥನೆ ಮಾಡೋಣ. ಪ್ರೇಯರ್ ಮಾಡ್ರಿ. ಈ 3 ಪಾಯಿಂಟ್ಗಳಿಗಾಗಿ ಪ್ರೇಯರ್ ಮಾಡ್ರಿ. ಯಾರಿಗೆ ಮೊಣಕಲ್ ಹಾಕ್ಲಿಕ್ಕೆ ಇಷ್ಟ ಆಗ್ತದೋ ಈ ಒಂದು ಸಂತೋಷದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. जिस लोग का पास गॉस्पल नहीं पहुंचा, वो लोग को गॉस्पल पहुंचने के लिए हम प्रार्थना करेंगे. 1 पॉइंट. 2nd पॉइंट, जो लोग तिरस्कार कर रहे, गॉस्पल को तिरस्कार कर रहे, वो लोग के लिए प्रेयर करेंगे. 3rd पॉइंट, जो लोग मारता है, मारपीट करता है, उन लोग के लिए प्रेयर करेंगे. ಹೃದಯಪೂರ್ವಕ ಯಾರಿಗೆ ಮೊಣಕಲ್ ಹಾಕಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ ನೀವು ಮೊಣಕಲ್ ಹಾಕಿ ಪ್ರಾರ್ಥನೆ.
ಶರರಬಾತಿರಿಕೋ. नॉर्थ इंडिया के लिए प्रेयर करेंगे. नॉर्थ इंडियाಗಾಗಿ ನಾವು ಪ್ರಾರ್ಥನೆ ಮಾಡೋಣ. आज का दिन परमेश्वर का पावर, ಇವತ್ತು ದೇವರ ಶಕ್ತಿಯ ಒಂದು ಪ್ರದರ್ಶನ ಅಲ್ಲಿ ಉಂಟಾಗುವಂತೆ परमेश्वर का काम उधर होना है. इसके लिए प्रेयर करेंगे. शकाला राबा. साउथ इंडिया के लिए भी प्रेयर करेंगे. कर्नाटक के लिए भी प्रेयर करेंगे. ए चर्च के लिए प्रेयर करेंगे. गॉस्पल ए चर्च का लोक का द्वारा सब जगह पे फैलना चाहिए. ಈ ಸಭೆಗಾಗಿ ಪ್ರಾರ್ಥನೆ. ಈ ಸಭೆಯವರ ಮೂಲಕ ಸ್ವಾರ್ಥ ಎಲ್ಲ ಕಡೆ ಪ್ರಖ್ಯಾತಿಗೆ ಬರಬೇಕು. ಆಗ ಕರ್ತನ ಪ್ರಭೆ ದೇವ ಜನರ ಮೂಲಕ ಅಲ್ಲಿ ಪ್ರಕಾಶಿಸಬೇಕು. ಕ್ರಿಸ್ತನ ಬೆಳಕು ಹೊಳಿಬೇಕಲ್ಲಿ. ಆ ಬಿಡುಗಡೆಯ ಬೆಳಕು, ಅದ್ಭುತದ ಬೆಳಕು ಹೊಳಿಬೇಕು. ಪ್ರಾರ್ಥನೆ ಮಾಡಿ. ಆ ಬೆಳಕು ನನ್ನಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ ಹೊಳೆಯುವಂತೆ ಪ್ರಾರ್ಥನೆ ಮಾಡಿ. ಶಕಾರ ಬಹಾತೆ ಲೋರ ಬಹಾಟರಿಯರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಕೇಳಿದ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ಸ್ತೋತ್ರ ಸಲ್ಲಿಸ್ತೇವೆ, ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯು ಆರ್ ಆಲ್ ಬ್ಲೆಸ್ಡ್. ಗಾಡ್ ಬ್ಲೆಸ್ ಯು ಆಲ್. ನಾವು ಈ ಸಮಯದಲ್ಲಿ ಕಾಣಿಕೆಯನ್ನು ಕೂಡಿಸೋಣ.